ಪ್ಲೈವುಡ್ ಬಂದ್ರು ಅಂದ್ರೆ ಸೆಂಚುರಿ ಕೊಟ್ಟಿದ್ದೀವಿ ನಾವು. ಮತ್ತೆ ನಿಮಗೆ ಫಿಟ್ಟಿಂಗ್ಸ್ ಅಂತ ಬಂತು ಅಂದ್ರೆ ಹೆಟಿ ಚೆಪ್ ಇದನ್ನೆಲ್ಲ ಯೂಸ್ ಮಾಡಿದ್ದೀವಿ. ಸರಿ, ಎಲ್ಲ ಬ್ರಾಂಡೆಡ್ ಮೆಟೀರಿಯಲ್ಸ್, ಎವ್ರಿಥಿಂಗ್ ಇಸ್ ಬ್ರಾಂಡೆಡ್ ಸರ್. ಈ ಇದಕ್ಕೆ ವಾರಂಟಿನೂ ಕೊಡ್ತೀರಾ ನೀವು? ಗ್ಯಾರಂಟಿ ವಾರಂಟಿ ಎಲ್ಲ ಇದೆ. ಈ ಇಂಟೀರಿಯರ್ಗೆ ಎಷ್ಟು ವಾರಂಟಿ ಕೊಡ್ತಾ ಇದ್ದಾರೆ ಸರ್? ಇದು 15 years ವಾರಂಟಿ ಇದೆ. 15 ವರ್ಷ ವಾರಂಟಿ. 15 ವರ್ಷ ವಾರಂಟಿ. ಲ್ಯಾಮಿನೇಟ್ ಮಾಡಿ ಪಕ್ಕದಲ್ಲಿ ರಾಫ್ಟರ್ಸ್ ಹಾಕ್ಬಿಡ್ತೀವಿ. ಅದೇ ರಾಪ್ಟರ್ ಸರ್, ಚಾರ್ಕೋಲ್ ರಾಫ್ಟರ್ಸ್ ಇಲ್ಲ PVC ರಾಫ್ಟರ್ಸ್. ನಾವೇನ್ ಮಾಡಿದೀವಿ, ಅದೇ ಲ್ಯಾಮಿನೇಟ್ ನ ವುಡ್ ಮೇಲೆ ಪೇಸ್ಟ್ ಮಾಡಿ ಫ್ಯಾಕ್ಟರಿ ಪ್ರೆಸ್ ಮಾಡಿ ಫ್ಯಾಕ್ಟರಿಯಿಂದ ಗ್ರೂಸ್ ಮಾಡಿದೀವಿ. ನೀವು ಅದೇ ಲ್ಯಾಮಿನೇಟ್ ಇದು ಮಾಡಿರೋದಲ್ವಾ? ಸರ್ ಹೌದು. ನೋಡಿ ವೀಕ್ಷಕರೇ, ದಿಸ್ ಇಸ್ ಐಡಿಯಾ. ಮಾರ್ಕೆಟ್ ಅಲ್ಲಿ ಏನ್ ಸಿಗುತ್ತೆ ಒಂದೇ ಡಿಸೈನ್ ಅಲ್ಲಿ ಹಾಕೋದು. ಮಾರ್ಕೆಟ್ ಅಲ್ಲಿ ಏನ್ ಸಿಗಲ್ಲ ಅದು ಡಿಸೈನ್ ಅಲ್ಲಿ ಹಾಕೋದಿಲ್ಲ. ಕಂಪ್ಲೀಟ್ಲಿ ವಿತ್ ಇನ್ ಮಾರ್ಕೆಟ್ ಏನಿದೆ ಅದನ್ನ ನಮ್ಮ ಡಿಸೈನರ್ಸ್ ಕಸ್ಟಮೈಸ್ ಮಾಡಿ ಹಾಕ್ತಾರೆ, ಯಾವ ಮನೆಗೆ ಹೆಂಗ್ ಸೂಟ್ ಆಗುತ್ತೆ. ಸೊ ಕಸ್ಟಮರ್ಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಹೌದು ಸರ್, ಖಂಡಿತ ಅಲ್ವಾ? ಯಾವ ವಾಲಲ್ಲಿ ಏನು ಹಾಕೋಬಹುದು, ನಮ್ಮ ಬಜೆಟ್ ಅಲ್ಲಿ ಏನು ಬರುತ್ತೆ ಅನ್ನೋದು ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಖಂಡಿತ ವಿತ್ ಪ್ರೈಸ್ ಕೊಡ್ತೀರಾ? ಹೌದು ಸರ್. ಸರ್ ಇದು ಬೇಜ್ ಸರ್, ಡಾರ್ಕ್ ಸಿಕ್ಕಾಪಟ್ಟೆ ಡಾರ್ಕ್ ಬೇಜ್ ಅಂಡ್ ಕ್ಯಾಪುಚಿನೋ ತರ ಕ್ಯಾಪುಚಿನೋ ಫ್ಯಾಮಿಲಿ, ಅದು ಬೇಜ್ ಫ್ಯಾಮಿಲಿ ಕ್ಯಾಪುಚಿನೋ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಸೆಂಟ್ರಲ್ ನೀವು ನೋಡ್ಬೋದು ಸರ್, ಫುಲ್ ನಿಮಗೆ ಪ್ರೊಫೈಲ್ ಶಟರ್, ಕಂಪ್ಲೀಟ್ ಪ್ರೊಫೈಲ್ ಶಟರ್, ಕಂಪ್ಲೀಟ್ ಪ್ರೊಫೈಲ್ ಶಟರ್ ಯೂನಿಟ್ ಅದು. ಇದಿಷ್ಟು ಅಲ್ವಾ? ಅದಿಷ್ಟು ಪ್ರೊಫೈಲ್ ಶಟರ್ ಯೂನಿಟ್. ನೋಡಿ ವೀಕ್ಷಕರೇ, ಇಲ್ಲಿ ಫ್ಲೋಟೆಡ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದೀವಿ, ರಾಫ್ಟರ್ಸ್ ಯೂಸ್ ಮಾಡಿದೀವಿ, ಇದೆಲ್ಲ ಫ್ಲೋಟೆಡ್. ಅಂಡ್ ಇದು ಸ್ಲೈಡಿಂಗ್ ವಾರ್ಡ್ರೋಬ್ ಸರ್. ಇದು ಕಂಪ್ಲೀಟ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಎಕ್ಸ್ಟೆಂಡೆಡ್ ಲಾಫ್ಟ್ ಇದೆ. ಮತ್ತೆ ಇಲ್ಲಿ ಕ್ಲೋಸ್ಡ್ ಯೂನಿಟ್ಸ್ ಇದೆ, ಮೇಲೆ ಲಾಫ್ಟ್, ಕಂಪ್ಲೀಟ್ ಲಾಫ್ಟ್ ಕೊಟ್ಟಿದ್ದೀರಾ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ಆಲ್ರೆಡಿ ತಮ್ಮನೆಲ್ಲ ನೋಡಿದ್ದೀರಾ, ಜಸ್ಟ್ 9 lakh ಅಲ್ಲಿ ವೀಕ್ಷಕರೇ ಅಮೇಝಿಂಗ್ ಆಗಿ ಒಂದು ಮನೇನ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. ನೋಡಿ, ಮನೆ ಕಟ್ಸ್ತಾ ಇರ್ತೀವಿ, ಆಲ್ಮೋಸ್ಟ್ ಜೇಬೆಲ್ಲ ಖಾಲಿ ಆಗಿರುತ್ತೆ. ಲಾಸ್ಟಲ್ಲಿ ಉಳ್ಕೊಳ್ಳೋದೇ ಒಂದು 7 ರಿಂದ 8, 9 ಲಕ್ಷ ಅಂತ ಹೇಳ್ಬೋದು. ಆ ದುಡ್ಡಲ್ಲಿ ನಿಮ್ಮ ಮನೆ ಅಮೇಝಿಂಗ್ ಆಗಿ ಬರಬೇಕು, ಮನೆ ಓಪನಿಂಗ್ ದಿನ ಎಲ್ಲರೂ ನಿಮ್ಮನ್ನ ಹೊಗಳ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಬರಬೇಕಾಗಿರುವಂಥದ್ದು ಬ್ರಿಕ್ ಅಂಡ್ ಫ್ಲೈ ಇಂಟೀರಿಯರ್ಗೆ. ಹೌದು ವೀಕ್ಷಕರೇ, ನಮ್ಮದೇ ಕನ್ಸ್ಟ್ರಕ್ಷನ್ ಇದೆ, ನಮ್ಮದೇ ಇಂಟೀರಿಯರ್ ಕೂಡ ಇದೆ ಅಂತ ಹೇಳ್ಬೋದು. ಈ ಕನ್ನಡಕ್ಕೋರ್ ಮೇಲೆ ನಂಬಿಕೆ ಇದೆ ನಿಮಗೆ, ಹಾಗಾದ್ರೆ ಬನ್ರಿ ನಮ್ಮ ಇಂಟೀರಿಯರ್ಗೆ. ಸೂಪರ್ ಆಗಿರುವಂಥ ಇಂಟೀರಿಯರ್ನ ಒಳ್ಳೆ ಬಜೆಟಲ್ಲಿ ಮಾಡ್ಕೊಡ್ತೀವಿ. ಈ ಮನೆ ನೋಡ್ತಾ ಇದ್ರೆ ನೀವೇ ಹೇಳ್ತೀರಾ, ಏನು ಗುರು ನಿಜವಾಗ್ಲೂ 9 ಲಕ್ಷದಲ್ಲಿ ಮಾಡಿದ್ದ ಅಂತ ಹೇಳ್ತೀರಾ. ನಿಮಗೂ ಕೂಡ ಇದೇ ರೀತಿ ಇಂಟೀರಿಯರ್ ಬೇಕಂದ್ರೆ 9 ಲಕ್ಷದಲ್ಲೂ ಕೂಡ ಡಿಸ್ಕೌಂಟ್ ಕೊಡ್ತೀವಿ. ಈ ಡಿಸ್ಕೌಂಟನ್ನು ಹಿಂಗೆ ಬರೋಕ್ಕೆ ಸಾಧ್ಯ, 9 ಲಕ್ಷದಲ್ಲಿ ಏನೇನು ಬಂದಿದೆ ಪ್ರತಿಯೊಂದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಬ್ರಿಕ್ ಅಂಡ್ ಫ್ಲೈ ಕಡೆಯಿಂದ ವಿನಯ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಮಸ್ಕಾರ ವೀಕ್ಷಕರೇ. ಸರ್, ಇದು ನಿಜವಾಗ್ಲೂ 9 ಲಕ್ಷದಲ್ಲಿ ಮಾಡಿದ್ದು ಹೌದಾ ಸರ್? 100% 9 lakhs ಮಾಡಿದ್ದೀವಿ ಸರ್. 9 ಲಕ್ಷ ಮುಗಿಸ್ಕೊಟ್ಟಿದ್ದೀರಾ? ಎಸ್ ಸರ್. ಸರ್, ನನ್ನ ಪ್ರಕಾರ ಮಾರ್ಕೆಟಲ್ಲಿ ಯಾವುದೇ ಒಂದು ಕಂಪನಿಗೆ ಹೋದ್ರೂ ಕೂಡ 12 ರಿಂದ 13 ಲಕ್ಷ ಸರ್. 12 ರಿಂದ 13 ಅಲ್ಲ, 12 ರಿಂದ 15 ಲಕ್ಷ ಚಾರ್ಜ್ ಮಾಡ್ತೀವಿ ಆಗಿರೋದು. ಕರೆಕ್ಟಾ ಸರ್? ಇದು 100% ಇಲ್ಲಿ ನಿಮಗೆ ಆಲ್ಮೋಸ್ಟ್ 6 lakhs ಸೇವಿಂಗ್ಸ್ ಆಗಿದೆ ಅಂತ ಹೇಳ್ಬೋದು. ಸರ್, 6 ಲಕ್ಷ ಕಮ್ಮಿ ಮಾಡಿದ್ರು ಕೂಡ 9 ಲಕ್ಷದಲ್ಲಿ ಇದೆ ಇಷ್ಟು ಎಕ್ಸಿಕ್ಯೂಟ್ ಮಾಡಿದ್ದೀರಲ್ಲ, ಕ್ವಾಲಿಟಿನ ಮೇಂಟೈನ್ ಮಾಡಿದ್ದೀರಾ ಸರ್? 100% ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀವಿ. ಹೆಂಗೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ? ನಾವು ಕ್ಲೈಂಟ್ಗೆ ಏನು ಪ್ರಾಮಿಸ್ ಮಾಡಿದ್ವಿ ಅದನ್ನೇ ಮೆಟೀರಿಯಲ್ಸ್ನ ನಾವು ಕೊಟ್ಟಿದ್ದೀವಿ. ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಒಂದೇ ಬ್ರ್ಯಾಂಡ್ ನೇಮ್ ತಗೋಬೋದಾ ನೀವು? ಸರ್, ನಮ್ಮ ಪ್ಲೈವುಡ್ ಬಂದ್ರು ಅಂದ್ರೆ ಸೆಂಚುರಿ ಕೊಟ್ಟಿದ್ದೀವಿ ನಾವು. ಮತ್ತೆ ನಿಮಗೆ ಫಿಟ್ಟಿಂಗ್ಸ್ ಅಂತ ಬಂತು ಅಂದ್ರೆ ಹೆಟಿ ಚೆಪ್ ಇದನ್ನೆಲ್ಲ ಯೂಸ್ ಮಾಡಿದ್ದೀವಿ. ಸರಿ, ಎಲ್ಲ ಬ್ರಾಂಡೆಡ್ ಮೆಟೀರಿಯಲ್ಸ್, ಎವ್ರಿಥಿಂಗ್ ಇಸ್ ಬ್ರಾಂಡೆಡ್ ಸರ್. ಈ ಇದಕ್ಕೆ ವಾರಂಟಿನೂ ಕೊಡ್ತೀರಾ ನೀವು? ಗ್ಯಾರಂಟಿ ವಾರಂಟಿ ಎಲ್ಲ ಇದೆ. ಈ ಇಂಟೀರಿಯರ್ಗೆ ಎಷ್ಟು ವಾರಂಟಿ ಕೊಡ್ತಾ ಇದ್ದಾರೆ ಸರ್? ಇದು 15 years ವಾರಂಟಿ ಇದೆ. 15 ವರ್ಷ ವಾರಂಟಿ. 15 ವರ್ಷ ವಾರಂಟಿ ಇದೆ ಸರ್. ಏನ್ ಹೇಳ್ತಿದ್ರ ಸರ್ ನೀವು? ಏನ್ ರೇಟು ನೀವು ಕೊಡ್ತಾ ಇರೋದೇನು, ಹೇಳ್ತಾ ಇರೋದೇನು? ನಿಜ ಸರ್. ಏನ್ ಇದು ಸರ್? ಇದು ಇದೇ ಮಾರ್ಕೆಟ್ ಅಲ್ಲಿ ಒಂದು ತೊಂದರೆ ಆಗ್ಬಿಟ್ಟಿದೆ ಸರ್. ಬೇರೆ ಕಂಪನೀಸ್ ಅವರು ನಮ್ಮ ಮೇಲೆ ಇದೇ ವಿಷಯಕ್ಕೋಸ್ಕರ ಬೇಜಾರಾಗಿದ್ದಾರೆ. ಏನ್ ಮಾರ್ಕೆಟ್ ಅಲ್ಲಿ ಇಷ್ಟೊಂದು ಕಟ್ ಆಫ್ ಮಾಡ್ತಾ ಇದ್ರ, ಏನ್ ಕಮ್ಮಿ ರೇಟಿಗೆ ಮಾಡ್ತಾ ಇದ್ರ ಅಂತ ಹೇಳ್ಬಿಟ್ಟು ವೀಕ್ಷಕರೇ, ಇಲ್ಲೇ ನಾವು ನಿಮಗೋಸ್ಕರ ವರ್ಕ್ ಮಾಡ್ತಾ ಇರೋದು. ಸಿಕ್ಕಿದ್ರೆ ನಾವು 1 ರೂಪಾಯಿ ಸಿಗ್ಲಿ ಸಾಕು, 10 ರೂಪಾಯಿಗೋಸ್ಕರ
ಅದಕ್ಕೋಸ್ಕರ ನಾವು ಇಲ್ಲಿ ವರ್ಕ್ ಮಾಡ್ತಾ ಯಾಕಂತಂದ್ರೆ ನಮ್ದೇ ಕನ್ಸ್ಟ್ರಕ್ಷನ್ ಇದೆ, ಇಂಟೀರಿಯರ್ ಇದೆ. ಸೊ ವಿ ಆರ್ ಡೂಯಿಂಗ್ ಗುಡ್. ಸೊ ಇವಾಗ ಏನಾಗಬೇಕು ಅಂತಂದ್ರೆ ನಿಮಗೆ ವರ್ಕೌಟ್ ಆಗಬೇಕು. ಸೊ ನನ್ನ ವೀಕ್ಷಕರು ಏನೇನು ಇರ್ತಾರೆ, ಕನ್ಸು ತಗೊಂಡು ಬಂದಿರ್ತಾರೆ, ಒಂದು ಫ್ಲಾಟ್ ತಗೊಂಡಿರ್ತಾರೆ, ಒಂದು ಕಷ್ಟಪಟ್ಟು ಮನೆ ಕಟ್ಟಿರ್ತಾರೆ, ಅಂಥವ್ರಿಗೆ ಲಾಸ್ಟ್ ಅಲ್ಲಿ ಬರ್ಡನ್ ಆಗಬಾರ್ದು ವೀಕ್ಷಕರ. ಅದಕ್ಕೋಸ್ಕರ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ತರ್ತಾ ಇದೀವಿ. 10 lakh ಒಳಗಡೆ ನಿಜವಾಗ್ಲೂ ಕೂಡ ಒಂದು ಕ್ವಾಲಿಟಿ ಇಂಟೀರಿಯರ್ ಸಿಗುತ್ತೆ ಅಂದ್ರೆ ಅದು ನಮ್ಮ ಹತ್ರ ಸಿಗುತ್ತೆ. ಇದು ದಯವಿಟ್ಟು ನಿಮಗೆ ಗಮನದಲ್ಲಿರಲಿ, ನೆನಪಲ್ಲಿರಲಿ ಅನ್ಕೊಂತೀನಿ. ಸರ್ ಎಲ್ಲಿದ್ದೀವಿ, ಕ್ಲೈಂಟ್ ನೇಮ್ ಸರ್? ಇದು ಕನಕಪುರ ಮೇನ್ ರೋಡ್ ಅಲ್ಲಿ ಇದ್ದೀವಿ. ಕನಕಪುರ ಮೇನ್ ರೋಡ್ ನಿಮಗೆ ದೊಡ್ಡ ಕಲ್ಸಂದ್ರ ಅಂತ ಬರುತ್ತೆ. ಸರಿ, ಪ್ರೈಮ್ ಲೊಕೇಶನ್, ಪ್ರೈಮ್ ಪ್ರಾಪರ್ಟಿ. ಕ್ಲೈಂಟ್ ಅವ್ರು ಬಂದ್ಬಿಟ್ಟು ತುಂಬಾ ಒಳ್ಳೆ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ತುಂಬಾ ಮೇನ್ ರೋಡ್ ಪಕ್ಕದಲ್ಲೇ ಸಿಗುತ್ತೆ ನಿಮಗೆ. ಇದು ಒಂದು ಫ್ಲಾಟ್. ಸೊ 3 BHK ಫ್ಲಾಟ್. 3 BHK ಫ್ಲಾಟಿಗೆ ನಾವು ಮಾಡಿರುವಂತ ಇಂಟೀರಿಯರ್ಸ್ ನೀವೇ ನೋಡ್ಬೋದು. 3 BHK 3 BHK ಗೆ ಆಕ್ಚುಲಿ ರೇಟ್ ಕೇಳಿ 2 BHK ಅನ್ಕೊಂಡಿಲ್ಲ. 3 BHK 3 ರೂಮ್ ಮಾಡಿದ್ದೀರಾ? 3 ರೂಮ್ ಮಾಡಿದ್ದೀವಿ ಸರ್. ಟಿವಿ ರೂಮು. ಸೊ ಟಿವಿ ಮಾಡಿದೀವಿ, ಫಾಲ್ ಸೀಲಿಂಗ್ ಮಾಡ್ಕೊಟ್ಟಿದೀವಿ, ವಾಲ್ ಟ್ರಿಮ್ಸ್, ವಾಲ್ ಡಿಸೈನ್ಸ್ ಮಾಡ್ಕೊಟ್ಟಿದೀವಿ. ಅದಾದ್ಮೇಲೆ ನಿಮಗೆ ಪ್ಯಾನಲಿಂಗ್ ಮಾಡ್ಕೊಟ್ಟಿದೀವಿ, ಆಕ್ರಿಲಿಕ್ ಕಿಚನ್ ಬರುತ್ತೆ, ವ್ಯಾನಿಟಿ ಬಾಕ್ಸಿಂಗ್ ಮಾಡ್ಕೊಟ್ಟಿದೀವಿ, 3 ರೂಮ್ಗೂ ವಾರ್ಡ್ರೋಬ್ಸ್ ಬರುತ್ತೆ ನಿಮಗೆ, ಮತ್ತೆ ಒಂದು ಬೇ ಸೀಟಿಂಗ್ ಏರಿಯಾ ಬರುತ್ತೆ ನಿಮಗೆ ಡೈನಿಂಗ್ ಹತ್ರ. ಸರಿ, ಅದು ನಮ್ಮ ಸುಮನ್ ಸರ್ ಎಲ್ಲ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸುಮನ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರಾ? ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಬಂದಿದೆ ಸರ್. ಒಂದ್ ಕಡೆಯಿಂದ ನಾವು ಎಕ್ಸ್ಪ್ಲೇನ್ ಮಾಡ್ಕೊಂಡ್ ಬರ್ತೀವಿ, ನಾನು ಸುಮನ್ ಸರ್. ನೀವು ಲಾಸ್ಟ್ ಅಲ್ಲಿ ಬನ್ನಿ, ಒಂಚೂರು ಪ್ರೈಸಿಂಗ್ಸ್ ಬಗ್ಗೆ ಮಾತಾಡಬೇಕು, ಕನ್ಸ್ಟ್ರಕ್ಷನ್ ಅಲ್ಲಿ ಏನೇ ನಡೀತಾ ಇದೆ ಅದೊಂಚೂರು ಅಪ್ಡೇಟ್ ಕೊಡ್ಬೇಕು ವೀಕ್ಷಕರಿಗೆ. ಸೊ ವೀಕ್ಷಕರೇ ಸ್ಟೇ ಟ್ಯೂನ್ ಅಂತ ಹೇಳ್ತೀನಿ. ಅಷ್ಟೇ ಅಲ್ಲದೆ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ. ಮನೆ ಇದೆ, ಕಟ್ತಾ ಇದ್ದೀರಾ, ಫ್ಲಾಟ್ ತಗೊಂಡಿದ್ದೀರಾ, ಡೋಂಟ್ ವರಿ, ಇಮಿಡಿಯೇಟ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಇಂಟೀರಿಯರ್ ನಿಮ್ಗೆ ಸಿಗುತ್ತೆ. ಏನ್ ಹೇಳ್ತೀರಾ ಸರ್? 100% ಪಕ್ಕ ತಾನೇ ಇದು? ಆಮೇಲೆ ಸಿಗ್ಲಾ? ಸರಿ ಸರ್, ಆಮೇಲೆ ಸಿಗ್ತೀನಿ. ನಡೀರಿ, ಬನ್ನಿ ವೀಕ್ಷಕರ, ಮನೆ ನೋಡ್ಕೊಂಡು ಬನ್ನಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾ ಇದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ವೀಕ್ಷಕರೇ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬೋದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಶನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಇಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತಾರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತಾರ. ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ನನಸಿನ ಮನೆಯನ್ನು ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ. ಸುಮನ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ಇಂಟೀರಿಯರ್ ಅಂದ್ರೆ ಒಳಗಡೆ ಬೇಕು, ಹೊರಗಡೆ ಹಾಕಿದ್ವಿ ಸರ್ ನಾವು. ಇಲ್ಲಿ ಬಾಲ್ಕನಿಲಿ ಒಂದು ನಾವು PVC ಫಾಲ್ ಸೀಲಿಂಗ್ ಮಾಡಿದ್ವಿ. ಎಂಟ್ರೆನ್ಸ್ PVC ಫಾಲ್ ಸೀಲಿಂಗ್ ಮಾಡಿ ನಿಮ್ಗೆ ಒಂದು ವಾರ್ಮ್ ಲೈಟು ಮತ್ತೆ ನಿಮ್ಗೆ ಒಂದು ಸ್ಪಾಟ್ ಲೈಟ್ಸ್ ತೋರಿಸಿದ್ವಿ. ಸ್ಪಾಟ್ ಲೈಟ್ ಕೊಟ್ಟಿದ್ದೀವಿ ಸರ್. ಆಮೇಲೆ ಇನ್ನೊಂದು ಇಲ್ಲಿ ಒಂದು ಸ್ಟೋನ್ ಕ್ಲಾಡಿಂಗ್ ಮಾಡಿದಿರಲ್ಲ, ಸೊ ಇದರಲ್ಲಿ ನಿಮ್ಮ ಇನ್ಪುಟ್ಸ್ ಏನಾದರೂ ಇದೆಯಾ ಸರ್? ಇದು ಡಿಸೈನ್ ಇನ್ಪುಟ್ ಅಲ್ಲಿ ಇದೆ. ಆಕ್ಚುಲಿ ಕ್ಲೈಂಟ್ ಮಾಡಿಸಿದ್ರು, ಬಟ್ ಡಿಸೈನ್ ಇನ್ಪುಟ್ ಅಲ್ಲಿ ನಾವು ಡಿಸೈನ್ ಅಲ್ಲಿ ತೋರಿಸಿದ್ವಿ. ಸೊ ಡಿಸೈನ್ ಕೊಡ್ತೀರಾ? ಹೌದು ಸರ್, ಕೊಟ್ಟಿದ್ದೀವಿ. ಡೋರ್ ಡಿಸೈನ್ ಕೊಡ್ತೀರಾ? ಖಂಡಿತ ಕೊಡ್ತೀವಿ ಸರ್. ಸೊ ಡೋರು, ಕ್ಲಾಡಿಂಗು, ರೂಫಿಂಗು ಎಲ್ಲ ಡಿಸೈನ್ ಕೊಡ್ತೀರಾ? ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಎರಡು ಕೊಡ್ತೀವಿ. ಎರಡು ಕೊಟ್ಬಿಡ್ತೀರಾ ಅಲ್ವಾ? ಸೂಪರ್. ಅಷ್ಟೇ ಅಲ್ಲದೆ ನಾವು ಇವಾಗ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ. ಕರೆಕ್ಟಾ ಸರ್? ಬನ್ನಿ ಒಳಗಡೆ ಹೊರಟೋಗ್ಬಿಡೋಣ ಸರ್. ಒಳಗಡೆ ಬಂದಿದ್ದೀವಿ. ಫಸ್ಟ್ ಇಲ್ಲಿ ನನಗೆ ಇಷ್ಟವಾಗ್ತಿರೋದು ಇಲ್ಲಿನ ವಾಲ್ ಪೇಪರ್ ಅಂಡ್ ಮೇಲ್ಗಡೆ ಇರುವಂತಹ ಫಾಲ್ ಸೀಲಿಂಗು.
ತುಂಬಾನೇ ಚೆನ್ನಾಗಿ ಬಂದಿದೆ. ಫಸ್ಟ್ ಫಾಲ್ ಸೀಲಿಂಗ್ ಹೇಳಿ ಸರ್, ಏನ್ ಮಾಡಿದ್ದೀರಾ ಸರ್ ಇಲ್ಲಿ ನಿಮಗೆ 2 ಲೇಯರ್ ಫಾಲ್ ಸೀಲಿಂಗ್ ಮಾಡಿದೀವಿ. ಒಂದು ಪೆರಿಫರಲ್ POP ತಗೊಂಡಿದೀವಿ, ಮತ್ತೆ ಒಳಗಡೆ ಒಂದು PVC ಫಾಲ್ ಸೀಲಿಂಗ್. ಆಚೆ ಏನ್ ಕಲರ್ ನೋಡಿದ್ರೆ ಸೇಮ್ ಕಲರ್ PVC ಫಾಲ್ ಸೀಲಿಂಗ್ ಸೆಂಟ್ರಲ್ ರನ್ ಮಾಡಿದೀವಿ. ಸರಿ ಸರಿ ಸರಿ. ಯಾಕಂದ್ರೆ ಅದು ಅಂಡ್ ಇಲ್ಲಿ ಸ್ಪ್ಲಿಟ್ ಮಾಡಿದೀವಿ. ಇಲ್ಲಿ ಬಂದು ನಿಮ್ಗೆ ಬಾಕ್ಸ್ ಆಗಿದೆ. ಬಾಕ್ಸ್ ಅಲ್ಲಿ ನಿಮ್ಗೆ ಪ್ರೊಫೈಲ್ ಲೈಟ್ ನೋಡಬಹುದು. ಪ್ರೊಫೈಲ್ ಲೈಟ್ ಅಂಡ್ ಅಗೇನ್ ಆಚೆ ಏನ್ ಲೈಟ್ಸ್ ಹಾಕಿದ್ದಾರೆ 1 ಇಂಚ್ ಸ್ಪಾಟ್ ಲೈಟ್ ಇಲ್ಲಿ ಹಾಕಿದೀವಿ. ಇಲ್ಲೂ ಹಾಕ್ಬಿಟ್ಟಿದ್ದೀರಾ ಅಲ್ವಾ? ಇದು ಮಿಕ್ಸರ್ ಆಫ್ POP ಸರ್, PVC ಅಂಡ್ POP ಎರಡು ಮಿಕ್ಸ್ ಆಗಿರೋ ಒಂದು ಫಾಲ್ ಸೀಲಿಂಗ್. ಫಾಲ್ ಸೀಲಿಂಗ್ ಸರ್, ಈ ಫಾಲ್ ಸೀಲಿಂಗ್ ಅಳತೆ ಏನಿರ್ಬೋದು, ಎಷ್ಟು ದೊಡ್ಡದಿದೆ ಆಕ್ಚುಲಿ ಸರ್? ಇದು ಬಂದು ನಿಮಗೆ ಸ್ವಲ್ಪ ಏರಿಯಾ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿದೆ. ಇದು 12x10 ಏರಿಯಾ. 12x10 ಇದೆ. ಹಿಂಗೆ 10 ಇದೆ, ಹಿಂಗೆ 12 ಇದೆ. ಹೌದು ಸರ್, ಅಲ್ವಾ ಸರ್? ಕರೆಕ್ಟ್ ಇದೆ. ಹತ್ತತ್ರ 120 ಸ್ಕ್ವೇರ್ ಫೀಟ್ ಇಲ್ಲಿ ಸಿಗುತ್ತೆ. ಕರೆಕ್ಟ್. ಸೂಪರ್. ಇವಾಗ ಈ ವಾಲ್ಗೆ ಹಾಕಿದಿರಲ್ಲ ಸರ್, ಜಸ್ಟ್ ಎಕ್ಸ್ಪ್ಲೇನ್ ಮಾಡಿ ಸರ್ ಏನಿದು. ಸರ್ ಇದು ಒಂದು ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಜಾಸ್ತಿ ವಾಲ್ ನ ನಾವು ಕಂಜೆಸ್ಟೆಡ್ ಮಾಡಬಾರ್ದು, ಪ್ಯಾನಲಿಂಗ್ ಜಾಸ್ತಿ ಮಾಡಬಾರ್ದು. ಕಾಸ್ಟ್ ಸೇವಿಂಗ್ ಮಾಡಬೇಕು ಅಂದ್ರೆ ಈ ತರ ಬೀಡಿಂಗ್ಸ್, PVC ಬೀಡಿಂಗ್ ಸರ್. PVC ಬೀಡಿಂಗ್ ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ. PVC ಬೀಡಿಂಗ್ಸ್ ಆಕ್ಚುಲಿ ಡಿಫ್ರೆಂಟ್ ಸೈಜಸ್ ಬರುತ್ತೆ. ಓಕೆ. ಕಮ್ಮಿ ಸೈಜ್ ಇಂದ 45, 46 ಆ ತರ ಸೈಜ್ ವರೆಗೂ ಹೋಗುತ್ತೆ. ಇದು ತುಂಬಾ ಥಿನ್ ಲೇಯರ್ ಇರೋ ಒಂದು PVC ಬೀಡಿಂಗ್ ವಾಲ್ ಟ್ರಿಮ್ಸ್ ಅಂತೀವಿ. ವಾಲ್ ಟ್ರಿಮ್ಸ್ ಅಂತ ಕರೀತೀವಿ. ಅಂಡ್ ಸೆಂಟ್ರಲ್ಲಿ ಒಂದು ನಿಮ್ಗೆ ಒಂದು ಡಿಸೈನರ್ ಕಸ್ಟಮೈಸ್ ವಾಲ್ ಪೇಪರ್ ಹಾಕೊಂಡಿದ್ದಾರೆ. ಬೋಧಿ ವೃಕ್ಷ ಅಲ್ವಾ ಸರ್? ಇದು ತುಂಬಾನೇ ಚೆನ್ನಾಗಿ ಬಂದಿದೆ. ಓಕೆ ಸರ್, ಇದು ವಾಟ್ ಕೈಂಡ್ ಆಫ್ ವಾಲ್ ಪೇಪರ್? ಇದು ಪೇಪರ್ PVC ನ ಸರ್? ಇಲ್ಲ, ಇದು ಪೇಪರ್ ಬಟ್ ಕಸ್ಟಮೈಸ್ಡ್ ಹೇಳಿ ಮಾಡಿಸಿರೋ ವಾಲ್ ಪೇಪರ್. ಕಸ್ಟಮೈಸ್ಡ್ ವಾಲ್ ಪೇಪರ್. ಆ ಕಡೆ ಈ ಕಡೆ ನಾವು ಸ್ಮಾಲ್ ನಿಮ್ಗೆ ಹಾರಿಜಾಂಟಲ್ ಆಗಿ ನಾವು ಇದು ಮಾಡ್ಕೊಂಡಿದ್ವಿ. ಐ ಮೀನ್ ರೆಕ್ಟಾಂಗಲ್ ಆಗಿ ನಿಮ್ಗೆ PVC ಇದು ಮಾಡ್ಕೊಂಡಿದೀವಿ. ಟ್ರಿಮ್ಸ್ ಹಾಕ್ಬಿಟ್ಟು ಒಳಗಡೆ ಲೈಟ್ಸ್ ಹಾಕ್ಬಿಡೋದು ಸರ್. ವೆರಿ ನೈಸ್. ಸೊ ನಿಮ್ಗೆ ಲುಕ್ ವೈಸ್ ತುಂಬಾ ಎಲಿಗೆಂಟ್ ಆಗಿ ಕಾಣುತ್ತೆ. ಸರ್, ಈ ಲೈಟ್ಸ್ ಎಲ್ಲ ನೀವೇ ರೆಕಮೆಂಡ್ ಮಾಡ್ತೀರಾ? ಸರ್ ಲೈಟ್ಸ್ ರೆಕಮೆಂಡ್ ಮಾಡಿದ್ದೀವಿ ಖಂಡಿತ. ಬಟ್ ಇದು ಎಲ್ಲ ಲೈಟ್ಸ್, ಈ ಲೈಟ್ಸ್ ಅಂತಲ್ಲ, ಕಂಪ್ಲೀಟ್ ಫಾಲ್ ಸೀಲಿಂಗ್ ಲೈಟ್ಸ್ ಆಗಲಿ, ಮೇಲೆ ಪ್ರೊಫೈಲ್ ಲೈಟ್ಸ್ ಆಗಲಿ, ಕಿಚನ್ ಲೈಟ್ಸ್ ಆಗಲಿ, ಎಲ್ಲ ಕಡೆ ನಾವು ರೆಫರ್ ಮಾಡ್ತೀವಿ ಅಂಡ್ ತೋರಿಸ್ತೀವಿ ಕೂಡ ಡಿಸೈನ್. ಓಕೆ 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 ಓಕೆ. ಸೊ ಅವ್ರು ತಂದ್ಕೊಂಡ್ರೆ ಆಯ್ತು ಅಷ್ಟೇ. ತಂದ್ಕೊಂಡ್ರಾಯ್ತು ಸರ್, ಅಥವಾ ನಾವು ತಂದ್ಕೊಡ್ತೀವಿ ಬೇಕಾದ್ರೆ? ಖಂಡಿತ ತಂದ್ಕೊಡ್ತೀವಿ ಅಲ್ವಾ? ಸರ್, ಇವಾಗ ಟಿವಿ ಯೂನಿಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ದಿಸ್ ಇಸ್ ಲುಕಿಂಗ್ ಆಸಮ್. ಎಸ್ ಸರ್, ಹೇಳಿ ಸರ್, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಟಿವಿ ಯೂನಿಟ್ ಅಲ್ಲಿ ಏನ್ ಮಾಡಿದ್ವಿ, ಒಂದು ಟಾಲ್ ಯೂನಿಟ್ ಕೊಟ್ಟಿದ್ದೀವಿ. ವಿತ್ ಒಳಗಡೆ ನಿಮಗೆ ಲೈಟ್ಸ್ ಇದೆ. ಓಕೆ. ಇದು ಟಿಂಟೆಡ್ ಮಿರರ್ ವಿತ್ ಪ್ರೊಫೈಲ್ ಶಟರ್. ಇದು ವಾವ್, ಚೆನ್ನಾಗಿದೆ ಸರ್. ಇದು ಸೊ ಎಲ್ಲ ಗ್ಲಾಸ್ ಶೆಲ್ಫ್ಸ್. ಇದು ಪ್ರತಿಯೊಂದು ಗ್ಲಾಸ್ ಶೆಲ್ಫ್ಸ್. ಓಕೆ, ಪ್ರತಿಯೊಂದು ಗ್ಲಾಸ್ ಶೆಲ್ಫ್. ಯೂಶಲಿ ಎಲ್ಲ ಕಡೆ ನಾವು ವುಡ್ ಮಾಡಿದ್ವಿ, ಬಟ್ ಇದು ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ಗೋಸ್ಕರ ನಾವು ಗ್ಲಾಸ್ ಹಾಕಿದ್ದೀರಾ? 12mm ಟಫನ್ ಗ್ಲಾಸ್ ಹಾಕಿದ್ದೀವಿ ಇದಕ್ಕೆ. ಅಂಡ್ ಇದು ರಿಮೂವಬಲ್ ಶೆಲ್ಫ್ಸ್. ಎಲ್ಲ ರಿಮೂವಬಲ್ ಶೆಲ್ಫ್ಸ್ ಅಂದ್ರೆ ನಾವು ದುಡ್ಡು ಮಾಡ್ಕೋಬಹುದು, ಬೇಕಾದ್ರೆ ಮಾಡ್ಕೊಬಹುದು. ಅಂಡ್ ತೆಗ್ಬಿಟ್ಟು ಕೆಳಗಡೆ ಇಟ್ಟು ಬೇರೆ ಐಟಮ್ಸ್ ಬೇಕಾದ್ರೆ ಇಟ್ಕೊಬಹುದು. ಎಲ್ಲ ಸಾಫ್ಟ್ ಕ್ಲೋಸ್ ಇದೆ. ವೆರಿ ನೈಸ್. ಓಕೆ. ಅಂಡ್ ಇದು ಟಿವಿ ಯೂನಿಟ್ಸ್ ನಿಮ್ಗೆ ಕಂಪ್ಲೀಟ್ಲಿ ಅಲ್ಲಿ ಒಂದು 3 feet ಸ್ಪೇಸ್ ಬಿಟ್ಟು ಈ ಕಡೆ ಉಳ್ಕಿದೆಲ್ಲ ಫುಲ್ ಟಿವಿ ಯೂನಿಟ್ ಮಾಡಿದೀವಿ. ಲ್ಯಾಮಿನೇಟೆಡ್ ಹೈ ಗ್ಲಾಸಿ ಲ್ಯಾಮಿನೇಟೆಡ್ ಟಿವಿ ಯೂನಿಟ್ ಇದು. ಓಕೆ. ಸೊ ಸೆಂಟ್ರಲ್ಲಿ ನಾವು ಗ್ರೂಸ್ ನ ಡಿವೈಡ್ ಮಾಡ್ಕೊಳ್ಳೋಕೆ ಟೀ ಪಟ್ಟಿ, ಗೋಲ್ಡನ್ ಟೀ ಪಟ್ಟಿ ಯೂಸ್ ಮಾಡಿದ್ವಿ. ಜಸ್ಟ್ 6mm ಟೀ ಪಟ್ಟಿ. ಅದು 6mm ಟೀ ಪಟ್ಟಿ. ಅಂಡ್ ಇಲ್ಲಿ ಬಂದ್ರೆ ಸೇಮ್ ಲ್ಯಾಮಿನೇಟ್ ನ ನಾವು ಇಲ್ಲಿ ಪೇಸ್ಟ್ ಮಾಡಿ ಗ್ರೂಸ್ ಮಾಡಿದೀವಿ. ಓಕೆ ಸರ್, ನಂಗೆ ಒಂದು ಇಷ್ಟ ಆಯ್ತು ಸರ್. ಇಲ್ಲಿ ಏನ್ ಗೊತ್ತಾ, ಯೂಶುವಲಿ ಇಲ್ಲಿ ಆ ವುಡ್ ಫಿನಿಶನೇ ಹಾಕ್ತೀರಾ? ಹಾಕಿ 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 ಅದು ಎಲ್ಲ ಕಡೆನೂ ಅದೇ ಬಂದ್ಬಿಟ್ಟಿದೆ. ನಾ 50 ವಿಡಿಯೋ ಮಾಡ್ರೆ 50 ವಿಡಿಯೋದಲ್ಲಿ ವುಡ್ದು ಟ್ರಿಮ್ಸ್ ಹಾಕಿದ್ದಾರೆ. ಯು ಮ್ಯಾಚ್ ಇಟ್ ಡಿಫ್ರೆಂಟ್. ಸರ್ ಇನ್ನೊಂದು ಏನಾದ್ರೆ ನೀವು ಗಮನಿಸಬಹುದು, ಎಲ್ಲ ಯೂಶಲಿ ಲ್ಯಾಮಿನೇಟ್ ಮಾಡಿ ಪಕ್ಕದಲ್ಲಿ ರಾಫ್ಟರ್ಸ್ ಹಾಕ್ಬಿಡ್ತಾರೆ. ಅದೇ ರಾಫ್ಟರ್ಸ್ ಸರ್, ಚಾರ್ಕೋಲ್ ರಾಫ್ಟರ್ಸ್ ಇಲ್ಲ PVC ರಾಫ್ಟರ್ಸ್. ನಾವೇನ್ ಮಾಡಿದೀವಿ, ಅದೇ ಲ್ಯಾಮಿನೇಟ್ ನ ವುಡ್ ಮೇಲೆ ಪೇಸ್ಟ್ ಮಾಡಿ ಫ್ಯಾಕ್ಟರಿ ಪ್ರೆಸ್ ಮಾಡಿ ಫ್ಯಾಕ್ಟರಿಯಿಂದ ಗ್ರೂಸ್ ಮಾಡಿದೀವಿ. ನೀವು ಅದೇ ಲ್ಯಾಮಿನೇಟ್ ಇದು ಮಾಡಿರೋದಲ್ವಾ? ಸರ್ ಹೌದು. ನೋಡಿ ವೀಕ್ಷಕರೇ, ದಿಸ್ ಇಸ್ ಐಡಿಯಾ. ಈ ತರ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಅದೇ ವುಡ್ ರಾಫ್ಟರ್ಸು, ಅದೇ ವುಡ್ ಲೂವರ್ಸ್. ಹೌದು ಸರ್, ಬಂದು ಎಲ್ಲ ಕಡೆ ಲೂವರ್ಸ್ ಯೂಸ್ ಮಾಡಿದ್ರೆ ಸ್ವಲ್ಪ ಯೂನಿಕ್ ಆಗಿ ನಮ್ಮ ಡಿಸೈನರ್ ಥಾಟ್ ಅಲ್ಲಿ ಈ ತರ ಆಗಿದೆ. ಆ ತರ ಮಾಡಿ ನಿಮ್ಗೆ ಕಂಪ್ಲೀಟ್ ಸ್ಟೋರೇಜ್ ಕೊಟ್ಟಿದ್ದೀವಿ. ರಿಮೋಟ್ ಆಕ್ಸೆಸ್ ಗೆ ಅಂತ ಪ್ರೊಫೈಲ್ ಶಟರ್ ಪುಲ್ ಡೌನ್ ಮೆಕ್ಯಾನಿಸಮ್ ಇದೆ. ಓಕೆ ಓಕೆ ಓಕೆ. ಪುಲ್ ಡೌನ್ ಮೆಕ್ಯಾನಿಸಮ್. ಅಂಡ್ ನಿಮ್ಗೆ ಎಲ್ಲ ಕಡೆ ನಾಬ್ಸ್ ಯೂಸ್ ಮಾಡಿದ್ದೀವಿ. ನಾಬ್ಸ್ ಅಲ್ವಾ? ನಾಬ್ಸ್, ರೋಸ್ ಗೋಲ್ಡ್ ನಾಬ್ಸ್ ಯೂಸ್ ಮಾಡಿ. ವಿ ನಾಬ್ಸ್. ಇದು ವಿ ನಾಬ್ಸ್. ವೀಕ್ಷಕರೇ, ಇದು ವಿ ನಾಬ್ಸ್, ರೋಸ್ ಗೋಲ್ಡ್. ಬೇರೆ ಬೇರೆ ಆಪ್ಷನ್ ಕೊಡ್ತೀರಲ್ವಾ? ಕಲರ್ಸ್ ಇದೆ ಸರ್, ಕಲರ್ಸ್ ಆಪ್ಷನ್ಸ್ ಇದೆ, ಡಿಸೈನ್ಸ್ ಆಪ್ಷನ್ಸ್ ಇದೆ, ಶೇಪ್ಸ್ ಆಪ್ಷನ್ಸ್ ಇದೆ. ಎಲ್ಲಾ ರೀತಿಯಾದ ಆಪ್ಷನ್ಸ್ ನಮ್ಮ ಹತ್ರ ಇರುತ್ತೆ. ನಾವು ಪ್ರೊವೈಡ್ ಕೂಡ ಮಾಡ್ತೀವಿ. ನೀವೇ ಪ್ರೊವೈಡ್ ಖಂಡಿತ ಸರ್. ವೆರಿ ನೈಸ್, ಸೂಪರ್ ಆಯ್ತು. ಆಮೇಲೆ ಸರ್, ಇವಾಗ ಯಾರಿಗಾದ್ರೂ ಇಲ್ಲಿ ಫರ್ನಿಚರ್ ಲೇಔಟ್ ಬೇಕು, ನಮಗೆ ಫರ್ನಿಚರ್ ಎಲ್ಲ ಹಾಕೊಬೇಕು, ನಮಗೆ ಕರ್ಟನ್ಸ್ ಯಾವ ತರದ್ ಹಾಕೊಬೇಕು, ಇವೆಲ್ಲ ಇನ್ಪುಟ್ಸ್ ನಮ್ಮ ಕಡೆಯಿಂದ ಸಿಗುತ್ತಾ ಸರ್? ನಾವು ಯೂಶಲಿ ಡಿಸೈನ್ಸ್ ಮಾಡೋದೇನೆ ಕಂಪ್ಲೀಟ್ ಮನೆ, ಇನ್ಕ್ಲೂಡಿಂಗ್ ಕಾರ್ಪೆಟ್, ಪೇಂಟು, ಫರ್ನಿಚರ್ಸು, ಕುಷನ್ಸು, ಆ್ಯಂಡ್ ನಿಮಗೆ ಕರ್ಟನ್ಸ್ ಆಗಲಿ, ಆ್ಯಂಡ್ ಬೇರೆ ಏನೇ ಸಣ್ಣ ಪುಟ್ಟ ಡೆಕೋರೇಟಿವ್ ಐಟಮ್ಸ್ ಆಗಲಿ, ಇಲ್ಲ ಏನಾದರೂ ವಾಲ್ ಆರ್ಟ್ಸ್ ಆಗಲಿ, ಎಲ್ಲ ನಮ್ಮ ಡಿಸೈನಲ್ಲಿ ಕೊಟ್ಬಿಟ್ಟಿರ್ತೀವಿ. ನಾವೇ ಕೊಟ್ಬಿಡ್ತೀವಿ ಸರ್. ನಾವು ತೋರಿಸೋದು ಕಂಪ್ಲೀಟ್ಲಿ 4 dimension, 4 ವಾಲ್ದು ನಾವು ಡಿಸೈನ್ ಕೊಡ್ತೀವಿ. ಅಲ್ಲಿ ನಮ್ಮ ಸ್ಕೋಪ್ ಇಲ್ಲ ಅಂದ್ರೂ ನಾವು ಒಂದು ಡಿಸೈನ್ ಮಾಡಿರ್ತೀವಿ. ಅದು ನೀವು ಮಾಡ್ಕೊಬೋದು. ಎಲ್ಲದಕ್ಕೂ ಒಂದು ಪ್ರೈಸ್ ಟ್ಯಾಗ್. ಇವಾಗ ಇದೇನೋ ಒಂದು ಐಟಮ್ ಬೇಕು, ಓಕೆ ಇದಿಷ್ಟು ಪ್ರೈಸ್ ತಗೊಳ್ಳಿ, ಡೆಲಿವರಿ ಮಾಡಿ. ಬೆಟರ್ ಸರ್ ಇದು. ಸರ್ ಮಾರ್ಕೆಟಲ್ಲಿ ಏನು ಸಿಗುತ್ತೆ ಒಂದೇ ಡಿಸೈನ್ ಅಲ್ಲಿ ಹಾಕೋದು. ಮಾರ್ಕೆಟಲ್ಲಿ ಏನು ಸಿಗಲ್ಲ ಅದು ಡಿಸೈನ್ ಅಲ್ಲಿ ಹಾಕೋದಿಲ್ಲ. ಕಂಪ್ಲೀಟ್ಲಿ ವಿತ್ ಇನ್ ಮಾರ್ಕೆಟ್ ಏನಿದೆ ಅದನ್ನ ನಮ್ಮ ಡಿಸೈನರ್ಸ್ ಕಸ್ಟಮೈಸ್ ಮಾಡಿ ಹಾಕ್ತಾರೆ, ಯಾವ ಮನೆಗೆ ಹೆಂಗ್ ಸೂಟ್ ಆಗುತ್ತೆ. ಕಸ್ಟಮರ್ಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಹೌದು ಸರ್, ಖಂಡಿತ ಅಲ್ವಾ? ಯಾವ ವಾಲಲ್ಲಿ ಏನು ಹಾಕೋಬಹುದು, ನಮ್ಮ ಬಜೆಟ್ ಅಲ್ಲಿ ಏನು ಬರುತ್ತೆ ಅನ್ನೋದು ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಖಂಡಿತ ವಿತ್ ಪ್ರೈಸ್ ಕೊಡ್ತೀರಾ? ಹೌದು ಸರ್. ಸೂಪರ್. ಬನ್ನಿ ಸರ್, ನೆಕ್ಸ್ಟ್ ಹೋಗ್ಬಿಡೋಣ. ಇಲ್ಲಿ ಒಂದು ಎಂಟ್ರೆನ್ಸ್ ಗೆ ಪ್ಯಾನಲಿಂಗ್ ಮಾಡಿದೀವಿ ಸರ್.
ಇಲ್ಲಿ ಎಂಟ್ರೆನ್ಸ್ ನಿಮಗೆ ಒಂದು ಆರ್ಚ್ ಪ್ಯಾನಲಿಂಗ್ ಅಂತೀವಿ ನಾವು ಇದು. ಓ ಕರೆಕ್ಟ್ 2 ಇಂಚಸ್ ತಗೊಂಡು ಪ್ಯಾನಲಿಂಗ್ ಮಾಡ್ಕೊಂಡಿದೀವಿ. ಇದು ಬಂದು ನಿಮಗೆ ವೀನಿಯರ್ ಫಿನಿಶ್ ಲಾಸ್ಟ್ ಟೈಮ್ ಹೇಳಿದ್ದೆ. ವಿನಿಯರ್ ಯಾರು ವೀನಿಯರ್ಗೆ ಹೋಗೋದಿಲ್ವೋ ಕಾಸ್ಟ್ಲಿ ಅಂತಿರೋ ವೀನಿಯರ್ ಫಿನಿಶ್ ಲ್ಯಾಮಿನೇಟ್ಸ್ ಹೋಗ್ಬೋದು. ಸೆಮಿ ಮ್ಯಾಟ್ ಅಲ್ವಾ ಇದು? ಸೆಮಿ ವೆರಿ ನೈಸ್. ನೋಡಿ ವಿನಿಯರ್ ಫಿನಿಶ್ ಸಿಗುತ್ತೆ. ಸೊ ಇಲ್ಲಿ ವ್ಯಾನಿಟಿ ಒಂಚೂರು ಎಕ್ಸ್ಪ್ಲೈನ್ ಸರ್. ಇದೊಂದು ಕಾಮನ್ ವಾಶ್ ಏರಿಯಾ ಇದೆ. ಕಾಮನ್ ವಾಶ್ ಏರಿಯಾಗೆ ನಿಮ್ಗೆ ಇದು ಫ್ಲೂಟೆಡ್ ಲ್ಯಾಮಿನೇಟ್ಸ್, ಹೈ ಗ್ಲೋಸಿ ಫ್ಲೂಟೆಡ್ ಲ್ಯಾಮಿನೇಟ್ಸ್. ಇದು ಫ್ಲೂಟೆಡ್ ಅಲ್ವಾ? ಫ್ಲೂಟೆಡ್ ಅಂದ್ರೆ ನೋಡಿ ಈ ತರ ಸೌಂಡ್ ಬರುತ್ತೆ ಅಂಡ್ ಇದು ನೋಡಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಮ್ಯಾಟ್ ಎಲ್ಲ ಸಿಗುತ್ತಲ್ವಾ ಸರ್? ಇದು ಮ್ಯಾಟ್ ಇದೆ, ಸೆಮಿ ಮ್ಯಾಟ್ ಇದೆ, ಗ್ಲಾಸ್ ಇದೆ, ಹೈ ಗ್ಲಾಸ್ ಇದೆ, ಎಲ್ಲಾ ತರ ಇದೆ. ಈಗ ಫ್ಲೂಟೆಡ್ ಸ್ವಲ್ಪ ಟ್ರೆಂಡ್ ಅಲ್ಲಿ ಓಡ್ತಿದೆ ಸರ್. ಆಕ್ಚುಲಿ ವಾಶ್ರೂಮ್ ವ್ಯಾನಿಟೀಸ್ ತಗೊಂತಾರೆ ಅಂಡ್ ವಾರ್ಡ್ರೋಬ್ಸ್ ತಗೊಂತಾರೆ. ಕರೆಕ್ಟ್. ನಮ್ಮ ಹಳೆ ವಿಡಿಯೋದಲ್ಲಿ ವ್ಯಾನಿಟಿಗೆಲ್ಲ ನಾವು ವಾರ್ಡ್ರೋಬ್ಸ್ ಯೂಸ್ ಮಾಡಿದ್ವಿ, ಇಲ್ಲಿ ವ್ಯಾನಿಟಿಗೆ ಯೂಸ್ ಮಾಡಿದ್ವಿ. ಅಂಡ್ ಹಿಂದೆಗಡೆ ಅದಕ್ಕೆ ಆದಂತ ಸ್ವಲ್ಪ ಡಾರ್ಕ್ ಕಲರ್ ಅಲ್ಲಿ ಬ್ರೌನ್ ಅಲ್ಲಿ ಒಂದು ರಾಫ್ಟರ್ಸ್ ಯೂಸ್ ಮಾಡಿದೀವಿ. ಬ್ಯಾಕ್ ಪ್ಯಾನಲಿಂಗ್ ಒಂದು ಒಳ್ಳೆ ಡಿಸೈನರ್ ಮಿರರ್ ಇದೆ ಇಲ್ಲಿ. ಎವ್ರಿಥಿಂಗ್ ನಾವೇ ಪ್ರೊವೈಡ್ ಮಾಡಿರೋದಾ? ಸೊ ಮಿರರ್, ಲೈಟು. ಈಗ ಯಾರಿಗಾದ್ರೂ ವೀಕ್ಷಕರಿಗೆ ಈ ತರ ಟ್ಯಾಬ್ ಬೇಕು, ವಾಶ್ ಮಿಷಿನ್ ಬೇಕು, ಅದು ತಂದ್ಕೊಡ್ತೀವ ನಾವು? ಖಂಡಿತ ತಂದ್ಕೊಡ್ತೀವಿ ಸರ್. ಇದು ರಿಕ್ವೈರ್ಮೆಂಟ್ ಏನೇ ಇರಲಿ, ಬಿಕಾಸ್ ಈಗ ಕನ್ಸ್ಟ್ರಕ್ಷನ್ ನಾವು ಶುರು ಮಾಡಿರೋ ಕಾರಣ ಈಗ ಹಿಂಗ್ ಆಗ್ಬಿಟ್ಟಿದೆ ಅಂದ್ರೆ ನಾವು ಎಲ್ಲಾ ಸಿವಿಲ್ ವರ್ಕ್ಸ್ ತಗೊಂತೀವಿ, ನಾವೇ ಮಾಡೋದು. ಡೆಮೊಲಿಷನ್ ಹಿಡ್ಕೊಂಡು ಕಟ್ಟೋದ್ರಲ್ಲೂ ಎಲ್ಲ ತಗೊಂಡು ಎಲ್ಲದೂ ಮಾಡ್ಕೊಡ್ತಾ ಇದ್ದೀವಿ. ಇವನ್ ಕಟ್ಟಿದ್ರು ಕೂಡ ಮಧ್ಯದಲ್ಲಿ ಚೇಂಜಸ್ ಬೇಕಾದ್ರೂ ನಾವೇ ಮಾಡ್ಕೊಬಹುದು ಸರ್. ಖಂಡಿತ. ವೀಕ್ಷಕರೇ, ಇಲ್ಲಿ ರಾಪ್ಟರ್ಸ್ ಬಂದಿದೆ. ಇದು ಚಾರ್ಕೋಲ್ ಅಲ್ವಾ ಸರ್? ಇದು ಚಾರ್ಕೋಲ್ ರಾಪ್ಟರ್ಸ್. ಮಧ್ಯದಲ್ಲಿ ಸರ್ ಹೇಳ್ದಂಗೆ ಒಳ್ಳೆ ಡಿಸೈನರ್ ಮಿರರ್ ಹಾಕಿದ್ದಾರೆ, ಫಾಸೆಟ್ ಇದೆ ಅಂಡ್ ಇದು ಡಿಸೈನರ್ ಲೈಟ್ಸ್ಗಳು, ಹ್ಯಾಂಗಿಂಗ್ ಲೈಟ್ಸ್. ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಇಲ್ಲಿ ಯಾವ್ದು ರೂಮ್ ಇದೆಯಾ? ಇಲ್ಲೊಂದು ಚಿಕ್ಕ ರೂಮ್ ಇದೆ, ಬನ್ನಿ ನೋಡ್ಕೊಂಡ್ ಬಂದ್ಬಿಡೋಣ. ಹಾಗೇನೆ ಸರ್ ಇಲ್ಲಿ ಒಂದು ಫ್ಲೂಟೆಡ್ ಲ್ಯಾಮಿನೇಟ್ ಇರೋ ಒಂದು ವಾರ್ಡ್ರೋಬ್ ಇರೋ ಒಂದು ರೂಮ್ ಇದೆ. ಇದು ನಿಮಗೆ 2 ಶಟರ್ಸ್ ಡಿವೈಡ್ ಮಾಡ್ಕೊಂಡಿದೀವಿ. ಆಲ್ಮೋಸ್ಟ್ 9 ಫೀಟ್ ವಾರ್ಡ್ರೋಬ್ ಇದು, ವಿತ್ ಬ್ಲಾಕ್ ಹ್ಯಾಂಡಲ್ಸ್ ಮಾಡಿದೀವಿ. ಇದು ಒಂದು ಮಿಕ್ಸ್ಚರ್ ಆಫ್ ಕಲರ್ಸ್ ಸರ್. ಫ್ಲೂಟೆಡ್ ನೀವು ಕೇಳಿಲ್ಲ ಸೆಮಿ ಮ್ಯಾಟ್ ಇದೆ ಅಂತ. ಇದು ಸೆಮಿ ಮ್ಯಾಟ್ ಫ್ಲೂಟೆಡ್ ಅಲ್ಲಿ ಸೆಮಿ ಮ್ಯಾಟ್ ವಿತ್ ವೈಟ್ ಕಾಂಬಿನೇಷನ್. ಸೇಮ್ ಹ್ಯಾಂಡಲ್ ಇದೇನ್ ಡಿಸೈನ್ ಇದೆ ಅದೇ ಬರುತ್ತೆ. 4 ಇಂಚು, ಇದು 1.5 ಅಡಿ. ಹ್ಯಾಂಡಲ್ ಡಿಫ್ರೆನ್ಸ್ ನೋಡಿ ವೀಕ್ಷಕರೇ, ಇದನ್ನೇ ಫ್ಲೂಟೆಡ್ ಅಂತ ಹೇಳ್ತಾರೆ. ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ, ಕಂಪ್ಲೀಟ್ ಆಗಿ ಫ್ಲೂಟೆಡ್ ಬರ್ತಾ ಇದೆ. ಅಂಡ್ ಇದು ವೈಟ್ ಮತ್ತೆ ಇದು ಕಲರ್ ಏನ್ ಸರ್? ಇದು ಟರ್ಕೋಶ್ ಕಲರ್ ತರ ಕಾಣಿಸ್ತಾ ಇದೆ. ಟರ್ಕೋಶ್ ಸ್ವಲ್ಪ ಆ ಥೀಮಲ್ಲೇ ಬರುತ್ತೆ. ಡ್ರೆಸ್ಸಿಂಗ್ ಸ್ಪೇಸ್ ಇಲ್ಲದ ಕಾರಣ ನಾವು ಇದ್ರ ಮೇಲೆ ಮಿರರ್ ಕೊಟ್ಬಿಟ್ಟು ಮಿರರ್ ಹಾಕಿದೀರಾ. ದ ಹ್ಯಾಂಡಲ್ ಇಸ್ ಗುಡ್ ಅಂಡ್ ನೀವು ಅದು ಎರಡು ಮ್ಯಾಚ್ ಮಾಡಿದಿರಲ್ಲ. ಹೌದು ಸರ್. ಹ್ಯಾಂಡಲ್ ಬಂದು ಒನ್ ಸೈಡ್ ಮಾತ್ರ, ಈ ಸೈಡ್ ಕ್ಲೋಸ್ ಇರುತ್ತೆ. ಓಕೆ ಓಕೆ. ಡಿಫ್ರೆಂಟ್ ಹ್ಯಾಂಡಲ್ ಈ ಸೈಡ್ ಮಾತ್ರ ಇರುತ್ತೆ. ಮೇಲೆಗಡೆ ನಾವು ಇದು ಮಾಡಿದ್ವಿ, ಸೇಮ್ ಹ್ಯಾಂಡಲ್ಸ್ ನ 4 ಇಂಚಸ್ ಕೊಟ್ಟಿವಿ. ನೋಡಿ ವೀಕ್ಷಕರೇ, ನಾನು ನಿಮಗೆ ತೋರಿಸ್ಬಿಡ್ತೀನಿ. ಇಲ್ಲಿ ಓಪನ್ ಇರುತ್ತೆ, ನೀವು ಇದ್ರೊಳಗಡೆ ಕೈ ಹಾಕ್ಬಿಟ್ಟು ಓಪನ್ ಮಾಡ್ಬೋದು. ಈ ಕಡೆ ಕ್ಲೋಸ್ ಇರುತ್ತೆ ಅಂಡ್ ಅದಕ್ಕೆ ಮ್ಯಾಚ್ ಆಗೋ ತರನೇ ಮಿನಿ ಹ್ಯಾಂಡಲ್ಸ್. ಹೌದು ಸರ್. ಸೂಪರ್ 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 ಚೆನ್ನಾಗಿದೆ ಸರ್. ಈ ರೂಮಲ್ಲಿ ಇದೊಂದೇನಾ ಅಥವಾ ಇನ್ನೇನಾದ್ರು? ಇದೊಂದೇ ಸರ್. ಇದೊಂದೇ ಒಂದು ಫೋಲ್ಡೇಬಲ್ ಟೇಬಲ್ ಮಾಡಿದೀವಿ. ಓಕೆ, ಫೋಲ್ಡೇಬಲ್ ಟೇಬಲ್ ಇಲ್ಲಿದೆಯಾ? ನಾರ್ಮಲ್ ಆಗಿ ಯೂಸ್ ಮಾಡ್ಕೊಳ್ಳುವಾಗ ಇದು ನಮ್ಮ ಕಡೆಯಿಂದ ಪ್ರೊವೈಡ್ ಮಾಡಿರೋದು ಸರ್? ನಮ್ಮ ಕಡೆದಾನೆ ಸರ್, ಕಂಪ್ಲೀಟ್ಲಿ ಇಂಟೀರಿಯರ್ಸ್ ನಮ್ಮ ಕಡೆದಾನೆ ಪ್ರೊವೈಡ್ ಮಾಡಿ. ಸರ್ ಇಲ್ಲಿ ಏನಾದರೂ ನಮಗೆ ಪೇಂಟಿಂಗ್ ಇನ್ಪುಟ್ಸ್ ಬೇಕು ಅಂದ್ರೆ ಕೊಡ್ತೀರಾ ಸರ್? ನಾವು ಡಿಸೈನ್ ಕೊಡ್ತೀವಿ, ಮತ್ತೆ ಶೇಡ್ ಕಾರ್ಡ್ ತಗೊಂಬಂದ್ರೆ ಖಂಡಿತ ನಾವೇ ಚೂಸ್ ಮಾಡಿ ಕೊಡ್ತೀವಿ. ಕೊಡ್ತೀರಾ? ಖಂಡಿತ ಕೊಡ್ತೀವಿ ಸರ್. ಆಲ್ರೆಡಿ ಕೊಡ್ತಿದ್ದೀವಿ, ಕೊಡ್ತಾ ಇದ್ದೀರಾ? ಆಲ್ರೆಡಿ ಕೊಡ್ತಿದ್ದೀವಿ ಸರ್. ಸರ್ ಇವಾಗ ಡೈನಿಂಗ್ ಅಂತ ಬಂದಾಗ ವಾಟ್ ಈಸ್ ಇಟ್, ಏನೇನು ಬಂದಿದೆ ಇಲ್ಲಿ ಸರ್? ಡೈನಿಂಗ್ ಅಲ್ಲಿ ಅಗೇನ್ ನಿಮಗೆ ಇಲ್ಲೊಂದು PVC ಬೀಡಿಂಗ್ ಮಾಡಿದೀವಿ. PVC ಬೀಡಿಂಗ್ ವಿತ್ ವಾಲ್ ಪೇಪರ್ ಆಗಿದೆ. ಟ್ರಾಫಿಕಲ್? ಹೌದು ಸರ್, ಟ್ರಾಫಿಕಲ್. ವಾವ್, ಸೊ ಇದು ತುಂಬಾ ಚೆನ್ನಾಗಿದೆ ಸರ್. ಇದು ಇಮೇಜಸ್ ಎಲ್ಲ ಆನ್ಲೈನ್ ಇಂದ ನಾವು ಡೌನ್ಲೋಡ್ ಸರ್. ಆನ್ಲೈನ್ ಇದೆ, ಮತ್ತೆ ನಮ್ಮ ವೆಂಡರ್ಸ್ ಇದ್ದಾರೆ ಸರ್, ರೆಗ್ಯುಲರ್ ವೆಂಡರ್ಸ್ ಇದ್ದಾರೆ. ಅವ್ರು ಕಸ್ಟಮೈಸ್ ಮಾಡಿ ಕೊಡ್ತಾರೆ. ನಮ್ಗೆ ಇದೇ ತರ ಬೇಕು ಅಂದ್ರೆ ಒಬ್ಬರು ರೀಸೆಂಟ್ ಒಬ್ರು ನಾಯಿದು ಕಸ್ಟಮೈಸ್, ಅವ್ರ ನಾಯಿದು ಗುರುತಿಗೆ ಅವರೇ ಮಾಡಿಸ್ಕೊಂಡ್ರು. ಅದು ನಾವು ಮಾಡಿಕೊಟ್ಟಿದ್ದೀವಿ. ಓಕೆ ಓಕೆ. ಅರ್ಲಿಯರ್ ವಿಡಿಯೋಸ್ ಅಲ್ಲಿ ಅಂದ್ರೆ ನಾವು ಇಮೇಜ್ ಪ್ರೊವೈಡ್ ಮಾಡಿದ್ರೆ ಅದ್ರದ್ದು ಕೂಡ ಸಿಗುತ್ತೆ. ಮಾಡ್ಬೋದು ಸರ್. ಸೂಪರ್ ಹಂಗಾಗಿದೆ ಸರ್, ಟ್ರೆಂಡ್ ಬಂದ್ಬಿಟ್ಟಿದೆ. ಓಕೆ. ಸೊ ವೀಕ್ಷಕರಿಂದ ಫ್ಯಾಮಿಲಿ ಫೋಟೋಸ್ ಇದೆ, ಅಥವಾ ಫೇವ್ರೆಟ್ ಪೆಟ್ ಇದೆ, ಅಥವಾ ದೇವ್ರು ಇರ್ಬೋದು, ನಿಮ್ಗೆ ಯಾವ್ದು ಬೇಕಾದ್ರೂ ಕೂಡ ಇದರಲ್ಲಿ ಇಂಟಿಗ್ರೇಷನ್ ಮಾಡಬಹುದು ಸರ್. ಇಲ್ಲಿ ಒಂದು ಟಾಲ್ ಯೂನಿಟ್, ಸುಮ್ಮನೆ ಒಂದು ಮಿನಿ ಕ್ರಾಕರಿ ತರ, ಇನ್ನೊಂದು ಸೀಟಿಂಗ್ ಸ್ಪೇಸ್ ಇದೆ ಸರ್. ಇದು ಚೆನ್ನಾಗಿದೆ ಸರ್. ಇದು ಒಂದು ಬೇ ವಿಂಡೋ ತರನೂ ಆಗಿದೆ. ಸೊ ದಿಸ್ ಇಸ್ ಬೇ ವಿಂಡೋ. ಹೌದು, ಬೇಸಿಕಲಿ ಅಲ್ವಾ? ಸ್ವಲ್ಪ ಹಂಗೆ ವ್ಯೂ ಇರಲಿ ಅಂತ ಮಾಡಿರೋದು. ಓಕೆ. ಮೇಲೆ ನಾವು ಅಗೇನ್ ರಾಫ್ಟರ್ಸ್ ಹಾಕಿದೀವಿ. ಚಾರ್ಕೋಲ್ ಅಲ್ವಾ? ಚಾರ್ಕೋಲ್ ರಾಫ್ಟರ್, ಸುಮ್ಮನೆ ಡಿಸೈನ್ ಎಲಿಮೆಂಟ್ ಆಗಿ ಕಾಣಲಿ ಅಂತ. ಸೊ ದಿಸ್ ಲುಕ್ಸ್ ಗುಡ್ ಸರ್. ಯಾರಾದ್ರೂ ಇಲ್ಲಿ ಕುತ್ಕೊಳ್ಳೋಕೆ ನೋಡಿ ವೀಕ್ಷಕರೇ, ವ್ಯೂ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಇದು ಆಸ್ ಅ ಬೇ ವಿಂಡೋ ತರ ಇಲ್ಲಿ ವರ್ಕ್ ಆಗುತ್ತೆ. ರೂಮ್ಸ್ ಅಲ್ಲಿ ಇರೋದನ್ನ ನೀವು ತಂದು ಇಲ್ಲಿ ಡೈನಿಂಗ್ ಅಲ್ಲಿ ಆಡ್ ಮಾಡ್ಕೊಂಡಿದ್ದೀರಾ. ಸೊ ಇದು ಕ್ಯಾಪಚಿನೋ ಕಲರ್ ಅಲ್ವಾ ಸರ್? ಲೈಟ್ ಆಗಿ, ಲೈಟ್ ಆಗಿ ಕ್ಯಾಪಚಿನೋ ಕಲರ್ ಬರುತ್ತೆ. ಅಂದ್ರೆ ಸ್ವಲ್ಪ ಬೇಜ್ ಫ್ಯಾಮಿಲಿ ಬರುತ್ತೆ. ಅಂಡ್ ದ ಹ್ಯಾಂಡಲ್ಸ್ ಇಸ್ ವೆರಿ ಗುಡ್. ವೀಕ್ಷಕರೇ ನೀವು ನೋಡ್ತಾ ಇರಬಹುದು, ಈ ರೀತಿ ಹ್ಯಾಂಡಲ್. ಇದು 4 ಇಂಚ್ ಹ್ಯಾಂಡಲ್ಸ್, ಸೇಮ್ 4 ಇಂಚ್ ಹ್ಯಾಂಡಲ್ಸ್. 4 ಇಂಚಸ್ ಹ್ಯಾಂಡಲ್ಸ್ ಹಾಕು, ಇಲ್ಲ ಅಂದ್ರೆ ನಾಬ್ಸ್, 2 ಆಪ್ಷನ್ಸ್ ಇರುತ್ತೆ. ಓಕೆ. ಸೊ ಇಲ್ಲೂ ಪ್ಯಾನಲಿಂಗ್ ಆಗಿದೆ. ಇಲ್ಲಿ ಕೂಡ ಒಂದು ಆರ್ಚ್ ಪ್ಯಾನಲಿಂಗ್, ಸ್ಪಾಟ್ ಲೈಟ್ಸ್ ಪ್ರೊವೈಡ್ ಆಗಿದೆ. ಓಕೆ ಓಕೆ ಓಕೆ. ನೋಡಿ ವೀಕ್ಷಕರೇ, ಓಕೆ. ಸೊ ಕಿಚನ್ ಸೈಜ್ ತಿಳ್ಕೊಬೋದಾ ಸರ್ ಇಲ್ಲಿ? ಸರ್ ಕಿಚನ್ ಸೈಜ್ ಇದು ಸಿಕ್ಕಾಪಟ್ಟೆ ಕಾಂಪ್ಯಾಕ್ಟ್ ಸರ್. ಆ ಕಡೆ 2 ಅಡಿ ಇದೆ, ಹೋಗ್ಬಿಟ್ಟಿದೆ ನಿಮಗೆ. ಸೆಂಟ್ರಲ್ ಒಂದು 4 ಫೀಟ್ ಇದೆ. ಟೋಟಲ್ ಒಂದು 8 ಫೀಟ್ ಇರೋ ನಿಮಗೆ ಇದೊಂದು 8x10 ಅಂತ ಹೇಳ್ಬೋದು. 8x10 ಆಗ್ಬೋದು ಸರ್, 8x10 ಆಗ್ಬೋದು. ಇದು ಬಂದು ಯು ಶೇಪ್ ಕಿಚನ್ ಸರ್. ಯು ಶೇಪ್ ಕಿಚನ್ ಸುತ್ತಲೂ ತಗೊಂಡಿದ್ದೀರಾ? ಸುತ್ತು ತಗೊಂಡಿದ್ದೀವಿ. ನಿಮ್ಗೆ ಇಲ್ಲಿ ಬಂದು ಫಸ್ಟ್ ಬರೋದೇ ನಿಮ್ಗೆ ಸಿಂಕ್ ಏರಿಯಾ, ಜಾಲಿ ಕೊಟ್ಟಿದ್ದೀವಿ ವೆಂಟಿಲೇಷನ್. ಬಿಕಾಸ್ ಅದೇನೇ ವಾಟರ್ ಇರಲಿ ಏನೇ ಇಲ್ಲಿ ನಿಮ್ಗೊಂದು
ಫಾಲ್ ಸ್ಮೆಲ್ ಬರಬಾರ್ದು, ಗಾಳಿ ಓಡಾಡ್ಲಿ ಅಂತ ಒಂದು ಕೊಟ್ಟಿದ್ದೀವಿ. ಮತ್ತೆ ಇಲ್ಲೊಂದು ಯೂನಿಟ್ ಕೊಟ್ಟಿದ್ದೀವಿ. 3 ಸೆಟ್ ಆಫ್ ಟ್ಯಾಂಡಮ್ ಯೂಶಲಿ ನಾವು ಕೊಡೋದು ಕೊಟ್ಟಿದ್ದೀವಿ. ಅಂಡ್ ಇಲ್ಲಿ ಬಾಟಲ್ ಪ್ಲೋಟ್ ಈ ಕಡೆ ಸ್ಪ್ರೆಡ್ ಆಗಿದೆ. ಇಲ್ಲಿ ಬಾಟಲ್ ಪ್ಲೋಟ್ ಹಾಕೊಂಡ್ರೆ ಇಲ್ಲಿ ಬಾಟಲ್ ಓಪನ್ ಮಾಡಿ ಸರ್, ಅದು ತೋರಿಸ್ಬಿಡೋಣ ಇದನ್ನ. ಓಕೆ 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 ಫೈನ್ ಫೈನ್. ಇಲ್ಲಿ ಇದು ಸರ್, ಇದು ಇಲ್ಲಿ ಟ್ಯಾಂಡಮ್ಸ್ ಕಟ್ಲರಿ ಕೊಟ್ಟಿದ್ದೀವಿ. ಓ PVC ಕಟ್ಲರಿ ವಿತ್ ಟ್ಯಾಂಡಮ್ ಅಲ್ವಾ? ಕೆಳಗಡೆ ಸರ್ ಇದು ಕಪ್ ಅಂಡ್ ಸಾಸರ್ ಅಲ್ವಾ? ಇಲ್ಲಿ ಇಲ್ಲಿ ತಾಲಿ ಸೆಟ್ ಇದೆ. ಟ್ಯಾಲಿ ಸೆಟ್ ಇದೆ. ಸೆಂಟ್ರಲ್ ಒಂದು ಬರುತ್ತೆ ತಾನೆ? ಸರ್ ಇದೆ. ಇಲ್ಲಿ ಕಪ್ ಅಂಡ್ ಸಾಸರ್. ಸೊ 3 ಇಲ್ಲಿ ಬಂತು. ಮತ್ತೆ ಇನ್ನೂ ಇದೆಯಾ ಟ್ಯಾಂಡಮ್? ಸರ್ ಮತ್ತೆ ಇಲ್ಲಿ 2 ಎಕ್ಸ್ಟ್ರಾ ಕೊಟ್ಟಿದ್ದೀವಿ. 2 ಇಲ್ಲ, ಇನ್ನೂ ಜಾಸ್ತಿ ಇದೆ ಆಕ್ಚುಲಿ. ಇಲ್ಲಿ ಟ್ಯಾಂಡಮ್ದು ಜಾಸ್ತಿ ಕಿಚನ್ ಅಲ್ಲಿ. ಇಲ್ಲಿ ಬಂದಿದೆ ಅಂಡ್ ಅಗೇನ್ ಇಲ್ಲಿ 2 ಬಂದಿದೆ. ಅಗೇನ್ ಅಲ್ಲಿ 2 ಆಗಿದೆ. ಸೊ ದಿಸ್ ಇಸ್ ಹ್ಯೂಜ್ ಅಲ್ವಾ? ಹ್ಯೂಜ್ ಸರ್. ಸ್ವಲ್ಪ ದೊಡ್ಡದು ವೀಕ್ಷಕರೇ, ಇದು ಆಕ್ಚುಲಿ ಸ್ವಲ್ಪ ದೊಡ್ಡದು. ಇದು ಆಲ್ಮೋಸ್ಟ್ 3 ಫೀಟ್ ಇದೆ ಅಲ್ವಾ ಸರ್? ಇದು ಇದೆ ಸರ್. ನಿಮಗೆ ಒಂದು 2 ಫೀಟ್ ಆಮೇಲೆ 9 ಇಂಚಸ್ ಆ ಲೆವೆಲ್ಗೆ ಬರುತ್ತೆ. ಬಿಕಾಸ್ ನಾವು ಈಕ್ವಲಿ ಕಟ್ ಮಾಡಿರ್ತೀವಲ್ಲ, 2D ಮಾಡೋ ಕಟ್ ಆಗಿರುತ್ತೆ. ಮತ್ತೆ ಇಲ್ಲೊಂದು ಸ್ಟೋರೇಜ್ ಇದೆ. ಸೊ ವೇಟ್ ಸರ್, ನೀವು ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಾನು ವೀಕ್ಷಕರಿಗೆ ತೋರಿಸ್ಬೇಕು. ವೀಕ್ಷಕರೇ 1 2 3 4 5 6 7 8 9 ಸರ್ 9 ಟ್ಯಾಂಡಮ್ ಸರ್. ಏನ್ ಸರ್ ಇದು ಬಜೆಟ್ ಅಲ್ಲಿ ಹೆಂಗ್ ಸರ್ ಸಾಧ್ಯ? ಮಾಡ್ಬೋದು ಸರ್, ಖಂಡಿತ. ನಾವು ಕಾಸ್ಟ್ ಎಫೆಕ್ಟಿವ್ ಮಾಡ್ಕೊಬೇಕು ಸರ್. ಹೆಂಗಂದ್ರೆ ಯಾವ್ದು ಸ್ಪೆಂಡ್ ಮಾಡ್ಬೇಕು, ಕಿಚನ್ ಸರ್ ಮೈನ್ ಕಿಂಗ್ ಆಫ್ ದ ಇಂಡಿಯಾಸ್ ಅಂದ್ರೆ ಕಿಚನ್ ಸ್ಪೆಂಡ್ ಆಗುತ್ತೆ. ಕಿಚನ್ ನಾವು ಕಿಚನ್ ಸ್ಪೆಂಡ್ ಮಾಡಿದಷ್ಟು ಬೇರೆ ಕಡೆ ರೆಡ್ಯೂಸ್ ಮಾಡ್ಕೊಳ್ಳೋಣ, ವಾಲ್ ಆರ್ಟ್ಸ್ ಅಲ್ಲಿ ರೆಡ್ಯೂಸ್ ಮಾಡ್ಕೊಳ್ಳೋಣ. ಕಿಚನ್ ವಾರ್ಡ್ರೋಬ್ ಮೇಲೆ ಹಾಕಿದ್ರೆ ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಸರ್ ಕಲರ್ ಹೇಳಿಲ್ಲ ನೀವು ಇದು ಆಕ್ಚುಲಿ. ಸರ್ ಇದು ಬೇಜ್ ಸರ್, ಡಾರ್ಕ್ ಸಿಕ್ಕಾಪಟ್ಟೆ ಡಾರ್ಕ್ ಬೇಜ್ ಅಂಡ್ ಕ್ಯಾಪುಚಿನೋ ತರ ಬರುತ್ತೆ. ಕ್ಯಾಪುಚಿನೋ ಫ್ಯಾಮಿಲಿ, ಅದು ಬೇಜ್ ಫ್ಯಾಮಿಲಿ ಕ್ಯಾಪುಚಿನೋ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಸೆಂಟ್ರಲ್ ನೀವು ನೋಡ್ಬೋದು ಸರ್, ಫುಲ್ ನಿಮಗೆ ಪ್ರೊಫೈಲ್ ಶಟರ್, ಕಂಪ್ಲೀಟ್ ಪ್ರೊಫೈಲ್ ಶಟರ್ ಯೂನಿಟ್ ಅದು. ಇದಿಷ್ಟು ಅಲ್ವಾ? ಅದಿಷ್ಟು ಪ್ರೊಫೈಲ್ ಶಟರ್ ಯೂನಿಟ್ ನೋಡಿ ವೀಕ್ಷಕರೇ, ಪ್ರೊಫೈಲ್ ಲೈಟ್ ವಿತ್ ಇದು ಸ್ಪೈಸ್ ರ್ಯಾಕ್. ದಿಸ್ ಲುಕ್ಸ್ ಗುಡ್. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಯಾರಾದ್ರೂ ನೋಡ್ತಾ ಇದ್ರೆ ಈ ರೀತಿ ವಾಲ್ ಟು ವಾಲ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಅಲ್ವಾ ಸರ್ ಇದು? ಆಕ್ಚುಲಿ ಸರ್ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಲುಕ್ ವೈಸ್ ನೋಡಿ ನಿಮ್ಗೆ ಸ್ವಲ್ಪ ಡೀಸೆಂಟ್ ಆಗಿ ನೀಟಾಗಿ ಕಾಣುತ್ತೆ. ಎಸ್ ಅಂಡ್ ದ ಕಲರ್ ಈಸ್ ವೆರಿ ಗುಡ್. ಕಲರ್ ಒಳ್ಳೆ ಚೂಸ್ ಮಾಡಿದ್ದಾರೆ ಸರ್. ಇಲ್ಲಿ ಸರ್ ಇಲ್ಲಿ ಒಂದು ನಿಮ್ಗೆ ಓವನ್ ಸ್ಪೇಸ್ ಕೊಟ್ಟಿದೀವಿ, ಓಪನ್ ಸ್ಪೇಸ್. ಮತ್ತೆ ಆ ಕಡೆ ಸ್ಟೋರೇಜ್ ಇದು. ಈ ಕಡೆ ಸೈಡ್ ಅಲ್ಲ? ಸೈಡ್ ಇದ್ರಲ್ಲಿ ಇದು ಬೇರೆ ಮಾಡಿದ್ರೆ ಹೇಳಿದೆ ಸರ್. ಅದು ಒಂಚೂರು ಹೇಳಿ ತೋರಿಸ್ಬಿಡೋದ? ಇಲ್ಲೊಂದು ಚಿಕ್ಕ ಟ್ಯಾಂಡಮ್ ತರ ಇದು ಹೊರಗಡೆ ಬರುತ್ತಲ್ವಾ ಇದು? ವೀಕ್ಷಕರೆಲ್ಲ ತರಕಾರಿ ಇಟ್ಕೊಂಡಿದ್ದಾರೆ. ಸೊ ಅದರಿಂದ ಇದು ಹೊರಗಡೆ ಬರುತ್ತೆ ನಿಮಗೆ. ಓಕೆ. ಅಂಡ್ ಮೇಲೆ ಒಂದು ಯೂನಿಟ್ ಇದೆ ಸರ್. ಮೇಲೆ ಬಂದು ಲಿಫ್ಟ್ ಅಪ್. ಇದು ಲಿಫ್ಟ್ ಅಪ್. ಇದು ಲಿಫ್ಟ್ ಅಪ್ ಇದೆ. ಅಪ್ ಲಿಫ್ಟರ್ ಹಾಕಿದ್ದೀರಾ? ಇಲ್ಲೊಂದು ಟಾಲ್ ಯೂನಿಟ್ ಇದೆ. ಓಕೆ. ಇಲ್ಲಿ ಟಾಲ್ ಯೂನಿಟ್ ಕೊಟ್ಬಿಟ್ರಾ? ಹೌದು ಸರ್. ಬೇಕಾದ್ರೆ ಪ್ಯಾಂಟ್ರಿ ಕೂಡ ಆಡ್ ಮಾಡ್ಕೊಡ್ತೀರಾ? ಮಾಡ್ಕೊಬೋದು ಸರ್. ಪ್ಯಾಂಟ್ರಿ ಮೆಕಾನಿಸಮ್ ಮೇಲೆ ನಿಮ್ಗೆ ಸ್ಟೋರೇಜ್ ಜಾಸ್ತಿ ಸಿಗಲ್ಲ ಸರ್. ಲಾಸ್ಟ್ ಟೈಮ್ ನೀವೇ ಹೇಳಿದ್ರಲ್ಲ ಸರ್. ಹೌದು ಸರ್, ಸ್ಟೋರೇಜ್ ಕಮ್ಮಿ ಸಿಗುತ್ತೆ. ಅದ್ರ ಬದಲು ಇದೇ ಬೆಟರ್ ಅಲ್ವಾ? ಇದೇ ಬೆಟರ್ ನೋಡಿ ವೀಕ್ಷಕರೇ, ಇದು ಭಾಳ ಇಷ್ಟ ಆಯ್ತು ನನಗೆ. ಯಾಕಂತಂದ್ರೆ ನೋಡಿ, ಇಲ್ಲಿ ಓಪನ್ ಮಾಡೋ ಬದಲು ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಓಪನ್ ಮಾಡೋ ಮೇಲ್ಗಡೆ ಇಲ್ಲಿ ಓಪನ್ ಮಾಡೋದು. ಯಾಕಂದ್ರೆ ಓಪನ್ ಮಾಡಿ ಅಲ್ಲೇ ಎಳ್ದು ಮಿಕ್ಸಿಗೆ ಹಾಕಿ ಹಂಗೆ ವಾಪಸ್ ಹೊಡ್ಬೋದು. ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಮಿಕ್ಸಿ ಹೊರಗಡೆ ಬರುತ್ತೆ, ಒಳಗಡೆ ಹೊರಟಾಗುತ್ತೆ ವೀಕ್ಷಕರೇ. ಸೊ ದಿಸ್ ಮೆಕ್ಯಾನಿಸಮ್ ಕೂಡ ಇದರಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಆ್ಯಂಡ್ ಇಲ್ಲಿ ಲಾಂಗ್ ಯೂನಿಟ್, ಇಲ್ಲೊಂದು ಟಾಲ್ ಯೂನಿಟ್ ಕೊಟ್ಟಿದ್ದೀರಾ. ಇದು ಎಂಟೈರ್ ಆಗಿ ಲಾಫ್ಟ್. ಇದು ಯು ಶೇಪ್ ಲಾಫ್ಟ್ ಇದೆ ಸರ್. ಈ ಕಡೆ ಕೊಟ್ಟಿಲ್ಲ, ಈ ಕಡೆ ಕೊಟ್ರೆ ಫುಲ್ ಕತ್ಲಾಗುತ್ತೆ, ಲೈಟಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಬರೀ ಯು ಶೇಪ್ ಮಾತ್ರ ಕೊಟ್ಟಿದ್ದೀವಿ. ಇಲ್ಲೊಂದು ಆರೋಗ್ ಒಂದು ಓಪನಿಂಗ್ ಕೊಟ್ಟಿದ್ದೀರಾ? ಹೌದು ಸರ್. ಬಾಕ್ಸ್ ಮಾಡ್ಕೊಟ್ರಿ ಅಲ್ವಾ? ಕೊಟ್ಟಿದ್ದೀವಿ. ಸೊ ವೆರಿ ನೈಸ್ ಸರ್. ದಿಸ್ ಇಸ್ ಯೂನಿಕ್. ಎಸ್ ಸರ್. ಸೂಪರ್. ಬನ್ನಿ ಸರ್, ಇಲ್ಲಿಂದ ದೇವ್ರ ಮನೆ ತೋರಿಸ್ಬಿಡೋಣ ಹಾಗಾದ್ರೆ. ಎಸ್ ಸರ್, ಖಂಡಿತ. ದೇವ್ರ ಮನೆ ಸೈಜ್ ಏನಿದೆ ಸರ್ ಇದು? ಸರ್ ದೇವ್ರ ಮನೆ ತುಂಬಾ ಚಿಕ್ಕದು. ನಿಮಗೆ ಒಂದು 3 ಅಡಿಗೆ ಒಂದು 4 ಅಡಿ ಇರ್ಬೋದು ಅಷ್ಟೇ ಇದು. ಓಕೆ. ತುಂಬಾ ಚಿಕ್ಕದು. ಓಪನ್ ಮಾಡಿ ಸರ್. ಇದರಲ್ಲಿ ನಿಮ್ಮ ಇನ್ಪುಟ್ ಏನಿದೆ? ನಮ್ದು ಬೇಸಲ್ಲಿ ಒಂದು ಸ್ಟೋರೇಜ್ ಮಾಡಿದೀವಿ. ಇಲ್ಲಿಂದ ಹೇಳ್ಕೊಂಡ್ ಬರೋಣ. ಓಕೆ. ಸ್ಟೋರೇಜ್ ಡ್ರಾಯರ್ ವಿತ್ ಸ್ಟೋರೇಜ್. ಹಿಂದೆಗಡೆ ಒಂದು CNC ಮಾಡಿದೀವಿ. ಮೇಲೆಗಡೆ ಒಂದು ಗ್ಲಾಸ್ ಇನ್ಪುಟ್ ಬಂದಿದೆ ಇದು ಅಲ್ವಾ? ಶ್ರೀಚಕ್ರ ಅಂತ ಬರುತ್ತೆ ಅಲ್ವಾ? ಓಕೆ. ಇಲ್ಲಿ ಬೇಕಾದ್ರೆ ಅಲ್ಬಸ್ಟರ್ ಶೀಟ್ಸ್ ಎಲ್ಲ ಹಾಕ್ಬೋದು. ಅಲ್ಬಸ್ಟರ್ ಶೀಟ್ ಹಾಕ್ಬೋದು ಸರ್, ಬಟ್ ಅಲ್ಬಸ್ಟರ್ ಸ್ವಲ್ಪ ಈಗ ಔಟ್ಡೇಟೆಡ್ ಆಗಿದೆ. ಶೀಟ್ ಯೂಶಲಿ ಕಮರ್ಷಿಯಲ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ. ಇಂಟೀರಿಯರ್ಸ್ ಅಲ್ಲಿ ತುಂಬಾ ಕಮ್ಮಿ. ಓಕೆ. ಸೊ ಕಮರ್ಷಿಯಲ್ ಆಗಿದ ಕಾರಣ ಅದು ಆಫೀಸ್ ಪರ್ಪಸ್ಗೆ ಇಲ್ಲ ಯಾವ್ದಾದ್ರು ಒಂದು ಬೇರೆ ತರ ಆಫೀಸ್ ಬೇರೆ ಏನಾದ್ರು ರಿಸೆಪ್ಷನ್ ಯೂಸ್ ಆಗುತ್ತೆ. ಅಲ್ಬಸ್ಟರ್ ಶೀಟ್ ಸ್ವಲ್ಪ ಅವಾಯ್ಡ್ ಆಗಿಬಿಟ್ಟಿದೆ ಸರ್. 3 ಪಾಯಿಂಟ್ಸ್ ಹಾಕಿ ಅದಕ್ಕಿದ್ದಕ್ಕೆಲ್ಲ ಸ್ವಲ್ಪ ಇದು ಅದರಿಂದ ಬ್ಲಾಕ್ನೆಸ್ ತಗೊಳುತ್ತದೆ. ಓಕೆ. ಸೊ ಇವಾಗ ನೀವು ರೆಕಮೆಂಡ್ ಮಾಡಲ್ಲ ಅಲ್ಲ? ರೆಕಮೆಂಡ್ ಬೈ ಚಾನ್ಸ್ ಕ್ಲೈಂಟ್ ಫೋರ್ಸ್ ಮಾಡಿದ್ರೆ ಖಂಡಿತ ಕೊಡ್ತೀವಿ, ಮಾಡಿದೀವಿ ಕೂಡ. ಬಟ್ ರೆಕಮೆಂಡ್ ಕಮ್ಮಿ ಮಾಡ್ತೀವಿ. ತುಂಬಾ ಅಂದ್ರೆ ತುಂಬಾ ಮಿನಿಮಲ್ ಮಾಡ್ಬಿಟ್ಟು ರೆಕಮೆಂಡ್ ಮಾಡ್ತಿಲ್ಲ. ಸೊ ಬ್ಯಾಕ್ ಸೈಡ್ ಏನ್ ಹಾಕೋಬಹುದು ಅಂತ ಹೇಳ್ತೀರಾ ಇವಾಗ ಹಾಗಾದ್ರೆ? ಸರ್ ಪ್ಲೇನ್ ಅಕ್ರಲಿಕ್ ಹಾಕೊಬಹುದು. ಪ್ಲೇನ್ ಅಕ್ರಲಿಕ್ CNC. ಅಂಡ್ ನನ್ನ ಕೇಳೋ ಪ್ರಕಾರ ನೋಡಿದ್ರೆ ನೀವು ಆಕ್ಚುಲಿ ಬ್ಯಾಕ್ ಪ್ಯಾನಲ್ ಏನೋ ಬೇಡ, ಟೈಲ್ಸ್ಗೆ ಗೋಲ್ಡನ್ ಪಟ್ಟಿ ಹಾಕ್ಬಿಟ್ರೆ ಸಾಕು. ಟೈಲ್ಸ್ಗೆ ಗೋಲ್ಡನ್ ಪಟ್ಟಿನಾ? ಆ ಗೋಲ್ಡನ್ ಪಟ್ಟಿ ಏನ್ ಕಾಣಿಸ್ತಿದೆ ಆ ತರ ಮಾಡಿ ಬಿಟ್ಬಿಟ್ರೆ ಸಾಕು. ತುಂಬಾ ಚೆನ್ನಾಗಿರುತ್ತೆ ಅಂತೀರಾ? ಹೌದು. ಬಟ್ ಇಲ್ಲಿ ಟಾಪ್ ಅಲ್ಲಿ ಈ ತರದೊಂದು ಶ್ರೀಚಕ್ರ ಮಾಡ್ಕೊಂಡು ಮೇಲೆ ಲೈಟ್ ಹಾಕಿದ್ರೆ ಪೊಸಿಷನ್ ಚೆನ್ನಾಗಿದೆ. ವೆರಿ ನೈಸ್. ಸೂಪರ್ ಸರ್. ಸರ್ ನೆಕ್ಸ್ಟ್ ಬೆಡ್ರೂಮ್ ಹೋಗೋಣ ಸರ್. ಈಗ ಕಿಡ್ಸ್ ಬೆಡ್ರೂಮ್ ಹೋಗೋಣ. ಓಕೆ. ಬೆಡ್ರೂಮ್ ಸ್ವಲ್ಪ ಥೀಮ್ ಬೇಸ್ಡ್ ಇದೆ ನಿಮಗೆ. ಕಲರ್ಸ್ ಆಗಲಿ ಎಲ್ಲ ಆಗಲಿ
ವೆರಿ ನೈಸ್. ಸರ್ ಇದು ಏನಿದು? ಸರ್ ಇದು ವಾಲ್ ಪೇಪರ್ ಸರ್. ಇಲ್ಲೆಲ್ಲ ಕಡೆನೂ ವಾಲ್ ಪೇಪರ್ ಯೂಸ್ ಮಾಡಿದ್ದಾರೆ, ಎಲ್ಲ ಕಸ್ಟಮೈಸ್ ವಾಲ್ ಪೇಪರ್ ಎಲ್ಲ ಕಸ್ಟಮೈಸ್ಡಾ? ನೋಡಿ ವೀಕ್ಷಕರೇ, ಇಲ್ಲೂ ಕೂಡ ಅಷ್ಟೇ ನಿಮಗೆ. ಸರ್ ಇದು ಫಾಲ್ ಸೀಲಿಂಗ್ ನ ಅವಾಯ್ಡ್ ಮಾಡಕ್ಕೆ ಮಾಡಿರೋ ಒಂದು ಅವರು ಐಡಿಯಾ. ಓಕೆ, ಪ್ರೊಫೈಲ್ ಲೈಟ್, ಕಾರ್ನರ್ ಪ್ರೊಫೈಲ್ ಲೈಟ್. ಓಕೆ ಓಕೆ. ನೋಡಿ ವೀಕ್ಷಕರೇ, ಆ್ಯಂಡ್ ದಿಸ್ ಇಸ್ ಕಸ್ಟಮೈಸ್ಡ್ ವಾಲ್ ಪೇಪರ್. ಹೊರಗಡೆ ನೋಡಿದ್ವಲ್ಲ? ಹೌದು ಸರ್. ಇಲ್ಲಿ ಸ್ವಲ್ಪ ನಿಮ್ಗೆ ಈ ಪರ್ಪಲ್ ಅಂಡ್ ವೈಟ್ ಕಾಂಬಿನೇಷನ್, ಹುಡುಗಿರದು ರೂಮ್ ಸ್ವಲ್ಪ ಮಗು ಬಂದು ಹುಡುಗಿ ಹೆಣ್ಣು, ಸೊ ಅದು ಸ್ವಲ್ಪ ನಿಮ್ಗೆ ಕಸ್ಟಮೈಸ್ ಕಲರ್ ಆಗಿದೆ. ಆರ್ಡರ್ ಕೂಡ ಕಸ್ಟಮೈಸ್ CNC ಕಟ್. ಆಕ್ಚುಲಿ ಇದು ಬಂದು ನಿಮ್ಗೆ ಫ್ಯಾಕ್ಟ್ರಿಲಿ CNC ಕಟ್ ಮಾಡಿ ಸ್ಪ್ಲಿಟ್ ಮಾಡಿರೋದು. CNC ಕಟ್ ಮಾಡಿ ಸ್ಪ್ಲಿಟ್ ಮಾಡಿರೋದಾ? ಸ್ಪ್ಲಿಟ್ ಮಾಡಿ ಏನ್ ಮಾಡ್ತೀವಿ ನಾವು, ಮರ್ಜ್ ಮಾಡಿಬಿಟ್ಟು ಪೇಸ್ಟಿಂಗ್ ಮಾಡ್ತೀವಿ. ಫ್ಲೂಟೆಡ್ ವಿತ್ ಪ್ಲೈನ್. ಫ್ಲೂಟೆಡ್ ಇದು ಫ್ಲೂಟೆಡ್, ಈ ಕಡೆ ಪ್ಲೈನ್. ಓ, ಇಲ್ಲಿ ಫ್ಲೂಟೆಡ್, ಇಲ್ಲಿ ಪ್ಲೇನ್ ಅಲ್ವಾ? ಸೊ ವೀಕ್ಷಕರೇ, ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ನೋಡಿ, ಇದು ಫ್ಲೂಟೆಡ್, ಇದು ಪ್ಲೇನ್. ಆ್ಯಡ್ ಮಾಡಿದ್ದೀರಾ ಎರಡು? ಹೌದು ಸರ್, ಆ್ಯಡ್ ಮಾಡಿದ್ದೀವಿ. ಅಂಡ್ ಮೇಲೇನೂ ಅಷ್ಟೇ, ಲಾಫ್ಟ್ಗೂ ಅಷ್ಟೇ ಹಂಗೆ ಕಟ್ ಮಾಡಿದ್ವಿ. ಇದೇನು ಸೈಜ್ ಇದೆ ಹಂಗೆ ಹೋಗುತ್ತೆ, ಅದಂಗೆ ಉದ್ದ ಬರುತ್ತೆ. ಇದೊಂದು ನಿಮಗೆ ಒಂದು ಮೆಕ್ಯಾನಿಸಮ್ ಬರುತ್ತೆ. ಅಂಡ್ ಕೆಳಗಡೆ ನಾವು ಹಾಕಿರೋ ಹ್ಯಾಂಡಲ್ ಬಂದಿದ್ದು ಪುಲ್ಔಟ್ ಹ್ಯಾಂಡಲ್ ಸರ್. ಇದು ಪುಲ್ಔಟ್ ಹ್ಯಾಂಡಲ್? ಪುಲ್ಔಟ್ ಹ್ಯಾಂಡಲ್ ಎರಡು ಕಡೆನೂ. ಡ್ರಾವರ್ ಅಲ್ವಾ ಸರ್ ಇದು? ಡ್ರಾವರ್ ಸರ್. ಕೆಳಗಡೆ ಡ್ರಾವರ್, ಮೇಲೆ ವಾರ್ಡ್ರೋಬ್, ಅಂಡ್ ಅಗೇನ್ ಮೇಲೆ ಲಾಫ್ಟ್. 3 ಸ್ಟೇಜಸ್. ಓಕೆ. ಹ್ಯಾಂಡಲ್ ಸರ್ ವೆರಿ ಗುಡ್ ಸರ್, ತುಂಬ ಚೆನ್ನಾಗಿ. ಹ್ಯಾಂಡಲ್ ಸ್ವಲ್ಪ ರೋಸ್ ಗೋಲ್ಡ್ ಸರ್ ಕಲರ್. ಓಕೆ ಓಕೆ ಓಕೆ. ಇದೇನು ಮೆಕ್ಯಾನಿಸಮ್ ಒಂಚೂರು ಓಪನ್ ಮಾಡ್ತೀವಿ ಸರ್? ಇದು ಒಂದು ಪುಲ್ಔಟ್ ಮೆಕ್ಯಾನಿಸಮ್. ಈ ತರ ಡ್ರೆಸ್ಸಿಂಗ್ ಅಲ್ವಾ ಇದು? ಬಂದ್ಬಿಡುತ್ತೆ. ವಾವ್. ಒಳಗಡೆ ಮಿರರ್ ಬರುತ್ತೆ ಅಂತ. ಓಕೆ ಓಕೆ, ಕ್ಲೋಸ್ ಮಾಡಿ ಸರ್ ಅದು. ಓಕೆ, ವಾಟ್ ಅಬೌಟ್ ಹಿಯರ್? ಇಲ್ಲಿ ನೀವೇನಕ್ಕೆ ವೆಂಟಿಲೇಷನ್ ಎಲ್ಲ ಏನಕ್ಕೆ ಕೊಟ್ಟಿದ್ದೀರಾ ಇಲ್ಲಿ? ಸರ್ ಇಲ್ಲೂ ಅಷ್ಟೇ ಸೇಮ್ ಪರ್ಪಸ್, ಎರಡು ಪುಲ್ ಔಟ್. ಬಿಕಾಸ್ ಇದು ಬಂದು ಮಿರರ್, ಇದು ಬಂದು ಕ್ಲೋತ್ಸ್, ಯೂಸ್ ಕ್ಲೋತ್ಸ್ ಯೂಶಲಿ ನಿಮಗೆ ಅರೋಮಾ ಇರುತ್ತಲ್ವ ಯೂಸ್ ಮಾಡಿರೋ ಬಟ್ಟೆ, ಅದು ಗಾಳಿ ಓಡಾಡಲಿ ಅಂತ ಕೊಟ್ಟಿರೋ ವೆಂಟಿಲೇಷನ್. ಲೈಟಾಗಿ ಓಪನ್ ಮಾಡಿ ತೋರಿಸ್ಬೋದು ಅದನ್ನ. ಸ್ವಲ್ಪ ಓಪನ್ ಮಾಡೋಣ ಒಂಚೂರು, ಯಾವ ಥರ ಬರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕಷ್ಟೇ. ಈ ಥರ. ಓ, ದಿಸ್ ಇಸ್ ಲೈಕ್ ದಿಸ್ ಓನ್ಲಿ. ಎಸ್ ಸರ್. ಸೊ ಬೇರೆ ಬೇರೆ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು. ಬೇರೆ ಬೇರೆ ಪರ್ಪಸ್ಗೆ ನೀವು ಯೂಸ್ ಮಾಡ್ಕೊಬೋದು. ಓಕೆ. ಆ್ಯಂಡ್ ಸೇಮ್ ಕಲರ್ ಥೀಮಲ್ಲಿ ನಾವು ಸ್ಟಡಿ ಇದ್ದೀವಿ. ಎಲ್ ಶೇಪ್ ಸ್ಟಡಿ ಯೂನಿಟ್, ಸ್ಮಾಲ್ ಸ್ಟಡಿ ಯೂನಿಟ್ ವಿತ್ ಇಲ್ಲೂ ಅಷ್ಟೇ ನಿಮಗೆ ಮಿಕ್ಸ್ ಫ್ಲೂಟೆಡ್ ಪ್ಲೈನ್ ಕಾಂಬಿನೇಷನ್. 3 ಡ್ರಾಯರ್, ರೋಸ್ ಗೋಲ್ಡ್ ನಾಬ್ಸ್, ಇದು ಫ್ಲೂಟೆಡ್. ಹಾಗೆ ಇಲ್ಲೊಂದು ಸ್ಮಾಲ್ ರಾಫ್ಟರ್, ಓಪನ್ ಯೂನಿಟ್ ಮತ್ತೆ ಕ್ಲೋಸ್ ಯೂನಿಟ್. ಓಕೆ 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 ಓಕೆ. ವಾಲ್ ಯೂನಿಟ್ ಪ್ಲಸ್ ಬೇಸ್ ಸರ್. ಅಂಡ್ ಇಲ್ಲಿ ನೋಡ್ಬೋದು, ಇದು ಒಂದು ಥಿಕ್ನೆಸ್ ಬಂದು ಡಬಲ್ ಥಿಕ್ನೆಸ್ ಮಾಡಿರೋದು ಸರ್. ಇದು ಬಂದು 36 mm ಥಿಕ್ನೆಸ್ ಮಾಡಿರೋದು. 36 mm? 36 mm ಸರ್. ಓ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತಲ್ವಾ ಸರ್ ಇದು? ಯಾಕಂದ್ರೆ ಸ್ವಲ್ಪ ಸ್ಟ್ರೆಂತ್ ಬೇಕಲ್ಲ ಸರ್. ಈ ಕಡೆ ಸಪೋರ್ಟ್ ಇರಲ್ಲ, ಈ ಕಡೆ ಸಪೋರ್ಟ್ ಇರುತ್ತೆ. ಈ ಕಡೆ ಸಪೋರ್ಟ್ ನೀವು ವೆಯ್ಟ್ ಮಾಡ್ಬೇಕಲ್ಲ. ಓಕೆ ಓಕೆ ಓಕೆ. ಮಕ್ಕಳು ಬೇರೆ ಇದ್ರ ಮೇಲೆ ವೇಟ್ ಕೊಡ್ತಾರೆ, ಸೊ ಅದಕ್ಕೆ ಆಕ್ಚುಲಿ ಗಟ್ಟಿ ಇರಬೇಕಾಗುತ್ತೆ. ಹೌದು ಖಂಡಿತ ಸರ್. ಫಾರ್ ದಟ್ ರೀಸನ್. ಹೌದು ಸರ್, ಖಂಡಿತ. ಸೂಪರ್. ಇವಾಗ ಮಾಸ್ಟರ್ ಬೆಡ್ರೂಮ್ ನೋಡ್ಕೊಂಡ್ಬಂದ್ಬಿಡೋಣ. ಸುಮನ್ ಸರ್, ಮಾಸ್ಟರ್ ಬೆಡ್ರೂಮ್ಗೆ ಓಕೆ. ನಾವು ಮುಂಚೆ ಹೊರಗಡೆ ಏನು ಮಾಡಿದ್ದೀರಾ ಇದು? ಸರ್ ಇದೊಂದು ಜಸ್ಟ್ ಒಂದು ಸ್ಟೋರೇಜ್ ಯೂನಿಟ್, ವೆಂಟಿಲೇಷನ್ ಕೊಟ್ಬಿಟ್ಟು ನಿಮ್ಗೆ ಒಂದು ಸ್ಟೋರೇಜ್ ಯೂನಿಟ್ ಕೊಟ್ಟಿವಿ. ಸ್ವಲ್ಪ ಕಾಂಪ್ಯಾಕ್ಟ್ ಸ್ಪೇಸ್ ಅಲ್ವಾ, ಅದಕ್ಕೆ ಶಟರ್ಸ್ ಡಿವೈಡ್ ಮಾಡಿಕೊಂಡು ಮೇಲೆ ಲಾಫ್ಟ್, ಕೆಳಗಡೆ ಒಂದು ಯೂನಿಟ್, ಕೆಳಗಡೆ ಒಂದು ಯೂನಿಟ್. ಓಕೆ. 3 ಯೂನಿಟ್ಸ್ ಕೊಟ್ಟಿದ್ದೀವಿ ವಿತ್ ಕಾಂಬಿನೇಷನ್ ಅಲ್ಲಿ. ಹೌದು ಸರ್, ಜಾಲಿ ಇದೆ. ಸೊ ಸ್ಟೋರೇಜ್ ಪರ್ಪಸ್ ಸರ್ ಇದು? ಸರ್ ಅಷ್ಟೇ. ಓಕೆ. ಅಂಡ್ ಈ ಕಡೆ ವಾಲ್ ಪೇಪರ್ ಸರ್ ಇದು? ವಾಲ್ ಪೇಪರ್ ಸರ್ ಇದು. ವೆರಿ ನೈಸ್ ಸರ್. ಈ ಕಡೆ ಮಾಸ್ಟರ್ ಬೆಡ್ರೂಮ್ ಅಂತ. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಾವು ಮಾಡಿರೋದು ಒಂದು ವಾರ್ಡ್ರೋಬ್ ಮಾಡಿದೀವಿ ಅಂಡ್ ವಾಲ್ ಪ್ಯಾನಲಿಂಗ್ ಮಾಡಿದೀವಿ. ಓಕೆ. ಅಂಡ್ ನಿಮ್ಗೊಂದು ಕಂಟಿನ್ಯೂಡ್ ಸ್ಟಡಿ ಏರಿಯಾ, ವರ್ಕಿಂಗ್ ಅದು ವರ್ಕಿಂಗ್ ಏರಿಯಾ ಅಂತಾನೆ ಹೇಳ್ಬೋದು. ಸರ್ಗೋಸ್ಕರ ಅಲ್ವಾ ಇದು? ಹೌದು ಸರ್. ಇಲ್ಲೂ ಫ್ಲೂಟೆಡ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದೀವಿ, ರಾಫ್ಟರ್ಸ್ ಯೂಸ್ ಮಾಡಿದೀವಿ. ಇದೆಲ್ಲ ಫ್ಲೂಟೆಡ್. ಅಂಡ್ ಇದು ಸ್ಲೈಡಿಂಗ್ ವಾರ್ಡ್ರೋಬ್ ಸರ್. ಇದು ಕಂಪ್ಲೀಟ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಎಕ್ಸ್ಟೆಂಡೆಡ್ ಲಾಫ್ಟ್ ಇದೆ. ಮತ್ತೆ ಇಲ್ಲಿ ಕ್ಲೋಸ್ಡ್ ಯೂನಿಟ್ಸ್ ಇದೆ, ಮೇಲೆ ಲಾಫ್ಟ್, ಕಂಪ್ಲೀಟ್ ಲಾಫ್ಟ್ ಕೊಟ್ಟಿದ್ದೀರಾ. ಓಕೆ. ಇಟ್ಸ್ ಕಲರ್ ಕಾಂಬಿನೇಷನ್ ಹೇಳಿ ಇದು? ಸರ್ ಇದು ಅಷ್ಟೇ ಸರ್, ಬೇಜ್, ಸ್ವಲ್ಪ ಇದು ಡಾರ್ಕ್, ಕ್ಯಾಪಿಚಿನಲ್ಲಿ ಸ್ವಲ್ಪ ಡಾರ್ಕ್ ಇದೆ, ಸಿಕ್ಕಾಪಟ್ಟೆ ಡಾರ್ಕ್ ಇದೆ. ಅಂಡ್ ಇದು ಕಾಂಬಿನೇಷನ್ ಅಲ್ಲಿ ನಿಮಗೆ ಪ್ಲೈನ್ ಇದೆ, ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಅಂತ ಕೊಟ್ಟಿರೋ ಡಿಸೈನ್ ಪ್ಯಾಟರ್ನ್. ವಿತ್ ವಾಲ್ ಪ್ಯಾನಲಿಂಗ್ ಮಾಡಿದೀವಿ ಸರ್. ಅಲ್ಲಿ ಫುಲ್ ರಾಫ್ಟರ್ಸ್. ಮೇಲ್ಗಡೆ ಮ್ಯಾಟ್ ಅಲ್ಲ ಸರ್ ಅದು? ಇಲ್ಲ ಸರ್, ಗ್ಲಾಸಿ. ಗ್ಲಾಸಿನ ಅದು? ಲೈಟ್ ಗಂಗ್ ಕಾಣಿಸ್ತಿದೆ, ಬಟ್ ಹೈ ಗ್ಲಾಸಿ ಅದು. ಅದು ಗೊತ್ತಾಗಲ್ಲ. ಹೌದು ಸರ್. ಇದು ಸೇಮ್ ಕೋಡೆ, ಬಟ್ ಪ್ಲೈನ್ ಅಲ್ವಾ? ಪ್ಲೈನ್ ಇದೆ. ಇದು ಫ್ಲೂಟೆಡ್ ಇದೆ, ಇದು ಫ್ಲೂಟೆಡ್. ಸೆಂಟ್ರಲ್ ಇರೋದು ಫ್ಲೂಟೆಡ್. ಓಕೆ, ಗೊತ್ತಾಗ್ತೈತೆ ಸರ್. ನೋಡಿ ವೀಕ್ಷಕರೇ, ಇವೆಲ್ಲ ಫ್ಲೂಟೆಡ್, ಕನ್ಸೀಲ್ಡ್ ಹ್ಯಾಂಡಲ್. ಅಂಡ್ ಇದ್ರ ಒಳಗಡೆ ನಿಮಗೆ ಗ್ಲೌಸಿ ಸಿಗುತ್ತೆ. ಹ್ಯಾಂಡಲ್ ಒಳಗಡೆ ಗ್ಲಾಸ್ ತರ ಇದೆ ಅಲ್ವಾ ಸರ್ ಅದು? ಖಂಡಿತ ಸರ್. ಓಕೆ, ವೆರಿ ನೈಸ್. ಇಲ್ಲಿ ಬ್ಯಾಕ್ ಗ್ರೌಂಡ್ ಒಂದು ಪ್ಯಾನಲಿಂಗ್ ಮಾಡಿದೀವಿ. ಪ್ಯಾನಲಿಂಗ್ ಮೇಲೆ ಪ್ಯಾನಲಿಂಗ್ ಮಾಡಿ ಡೈರೆಕ್ಟ್ ಆಗಿ ಒಂದು ಇದು ನಿಮಗೆ ರಾಫ್ಟರ್ಸ್ ನ ಪೇಸ್ಟ್ ಮಾಡಿದೀವಿ ಸರ್. ಚಾರ್ಕೋಲ್ ಸರ್ ಅದು? ಚಾರ್ಕೋಲ್, ಕಂಪ್ಲೀಟ್ ಚಾರ್ಕೋಲ್ ರಾಫ್ಟರ್ಸ್. ಓಕೆ, ವೆರಿ ನೈಸ್. ಈ ಕಡೆ ಒಂದು ಇದಾಕೊಟ್ರ ಇಲ್ಲಿ ಸರ್, ಅದು ಡ್ರೆಸ್ಸಿಂಗ್ ಯೂನಿಟ್ ಆಗಲೇ ಡಿಸ್ಪೋಸ್ ಆಗಿದೆ. ಕೆಳಗಡೆ ಒಂದು ಸೈಡ್ ಟೇಬಲ್ ಇದೆ ಅಷ್ಟೇ. ಸೈಡ್ ಟೇಬಲ್, ಅದು ಕೂಡ ಫ್ಲೂಟೆಡ್. ಓಕೆ. ನೋಡಿ ವೀಕ್ಷಕರೇ, ಇಲ್ಲಿ ಒಂದು ಲೈಟ್ಸ್ ಕೂಡ ಬರುತ್ತೆ ನಿಮಗೆ. ಸೊ ಇವೆಲ್ಲ ನೀವೇ ಪ್ರೊವೈಡ್ ಮಾಡ್ತಿರಲ್ವ ಸರ್ ಇದು? ಸೊ ಒಂದು ಸೈಡ್ ಟೇಬಲ್ ಕೂಡ ಎಲ್ಲ ತೋರಿಸ್ಬಿಟ್ಟಿದೆ. ಕಂಪ್ಲೀಟ್ ಲೈಟ್ಸ್ ಆಗಲಿ, ಫರ್ನಿಚರ್ ಆಗಲಿ, ಡಿಸೈನ್ ಏನು ಬರ್ತಾ ಎಲ್ಲ ತೋರಿಸ್ತೀವಿ. ಸೊ ಇಲ್ಲಿ ಫಾಲ್ ಸೀಲಿಂಗ್ ಅವಾಯ್ಡ್ ಮಾಡಿದ್ದಾರೆ ಸರ್. ಕ್ಲೈಂಟ್ ಅವಾಯ್ಡ್ ಮಾಡಿದ್ದಾರೆ, ಯಾಕಂದ್ರೆ
ಅಷ್ಟು ಸೂಟೇಬಲ್ ಅಲ್ಲ, ಡ್ರಾಪ್ ಜಾಸ್ತಿ ಆಗುತ್ತೆ. ಅಪಾರ್ಟ್ಮೆಂಟ್ಸ್ ಅಲ್ಲಿ ನಿಮ್ಗೆ ಯೂಶಲಿ ಸೀಲಿಂಗ್ ಹೈಟ್ ಬಂದು ತುಂಬಾ ಕಮ್ಮಿ ಇರುತ್ತೆ. ಸೊ 4 ಇಂಚಸ್ ಡ್ರಾಪ್ ಬಂದ್ಬಿಟ್ರೆ ಎಲ್ಲ ಕಡೆ ಇನ್ನೂ ಕಮ್ಮಿ ಆಗ್ಬಿಡುತ್ತೆ. ಹೌದು ಸರ್, ಇದು ನೋಡಿ ಎಷ್ಟು ಸ್ವಲ್ಪ ಕಡಿಮೆನೇ ಅನಿಸ್ತಾ ಇದೆ. ಹೌದು ಸರ್, 10 ಫೀಟ್ ಇರಲ್ಲ ಅದು ಆಕ್ಚುಲಿ ಮೋಸ್ಟ್ಲಿ. ಇಲ್ಲ ಸರ್, ಆಕ್ಚುಲಿ ನಿಮ್ಗೆ ಇರೋದೇ 9.5 9.6 ಅಷ್ಟೇ. ಬಬ್ಬಾ ಅಂದ್ರೆ 9.8 ಅಲ್ಲ, ಅದರಲ್ಲೂ ಒಂದು 6 ಇಂಚಸ್ ಹೋಯ್ತು ಅಂತಂದ್ರೆ ಹೋಯ್ತು ಅಂದ್ರೆ ಮುಗೀತಲ್ಲ ಸರ್, 9 ಫೀಟಿಗೆ ಬಂದ್ಬಿಡುತ್ತೆ. ಓಕೆ ಓಕೆ ಓಕೆ, ಫಾರ್ ದಟ್ ರೀಸನ್. ಓಕೆ ಸೂಪರ್. ಇದು ಮಾಸ್ಟರ್ ಬೆಡ್ರೂಮ್. ವೀಕ್ಷಕರೇ, ಮನೆ ನೋಡ್ಕೊಂಡ್ ಬಂದ್ರಿ. ಸೊ ಇವಾಗ ನಮ್ಮ ಜೊತೆ ವಿನಯ್ ಸರ್ ಮತ್ತೆ ಬ್ಯಾಕ್ ಬಂದಿದ್ದಾರೆ ಅಂತ ಹೇಳ್ಬೋದು. ಸರ್ ಇವಾಗ ಫೈನಲ್ ಆಗಿ ಬರುವಂಥದ್ದು ಪ್ರೈಸಿಂಗ್. ಸೊ ಮನೆ ನೋಡಿದ್ರೆ ಅನ್ಕೋಬಹುದು ಈ ಬಜೆಟ್ ಅಲ್ಲಿ ಹೆಂಗ್ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಏನೇನು ಸೇರ್ಕೊಂಡಿರ್ಬೋದು ಅನ್ನೋದು ಒಂದು ಇರುತ್ತೆ. ಸೊ ವಾಟ್ ಇಸ್ ದ ಪ್ರೈಸಿಂಗ್ ಸರ್? ಪ್ರೈಸಿಂಗ್ ಬಂದು 9 lakhs ಸರ್, 3 BHK ಮನೆ ನೀವು ನೋಡಿ. ಇದು ಓಕೆ ಸರ್, ಓಕೆ. ನಿಮ್ಮ ಪ್ರೈಸಿಂಗ್ ಏನು ಸರ್? ನಮ್ಮ ಪ್ರೈಸಿಂಗ್ ಜನರಲ್ ಪ್ರೈಸಿಂಗ್ ಬಂದ್ಬಿಟ್ಟು ನಿಮಗೆ 750 rupees ಸ್ಟಾರ್ಟ್ ಆಗುತ್ತೆ ಫ್ರೇಮ್ ಅಂಡ್ ಶಟರ್ಸು. ಅದಾದಮೇಲೆ ನಿಮಗೆ ಡಿಪೆಂಡ್ಸ್ ಆನ್ ದ ಮೆಟೀರಿಯಲ್ಸ್. ನೀವು ಲ್ಯಾಮಿನೇಟ್ಸ್ ತೊಗೊಂಡ್ರೆ ಒಂದು ರೇಟ್ ಇದೆ, ಲ್ಯಾಮಿನೇಟ್ಸ್ಗೆ 1200 ಇಂದ 1400 ಚಾರ್ಜ್ ಮಾಡ್ತಾ ಇದ್ದೀವಿ. ಅಕ್ರಿಲಿಕ್ ಅಂತ ಬಂದರೆ 1800 ಇಂದ 2000 rupeesವರೆಗೂ ಚಾರ್ಜ್ ಮಾಡ್ತಾ ಇದ್ದೀವಿ ಸರ್. ಓಕೆ ಓಕೆ ಓಕೆ, ದಿಸ್ ಇಸ್ ದ ಥಿಂಗ್ ಅಂತ ಹೇಳ್ಬೋದು ಸರ್. ನಮ್ಮದು ಇಂಟೀರಿಯರ್ ಅಂತ ಬಂದಾಗ ಎವ್ರಿಥಿಂಗ್ ಇಸ್ ಇನ್ ಹೌಸ್ ಬರ್ತಾ ಇದೆಯಾ? ಎಲ್ಲ ಡಿಸೈನ್ಸ್ ಇರ್ಬೋದು, ಎಕ್ಸಿಕ್ಯೂಷನ್ಸ್ ಇರ್ಬೋದು, ಫ್ಯಾಕ್ಟ್ರಿ ಫಿನಿಶ್ ಇರ್ಬೋದು, ಎಲ್ಲ ಇನ್ ಹೌಸೇ ಬರ್ತಾ ಇದೆ. ಎಲ್ಲ ಇನ್ ಹೌಸೇ ಸರ್. ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡಿರೋ ಕ್ಲೈಂಟ್ಸ್ಗೆ ಅದು ಗೊತ್ತಿರುತ್ತೆ. ಬಿಕಾಸ್ ನಮ್ಮ ಹತ್ರ ಡಿಸೈನರ್ಸ್ ಎಲ್ಲ ಇನ್ ಹೌಸ್ ಆಫೀಸಲ್ಲೇ ಕುತ್ಕೊಂಡು ಡಿಸೈನ್ ಮಾಡ್ತಾರೆ. ಅದಾದಮೇಲೆ ನಮ್ಮದು ಫ್ಯಾಕ್ಟ್ರಿನೂ ಅಷ್ಟೇ, ಅದು ಇನ್ ಹೌಸ್ ಕೆಲಸ ನಡೆಯೋದು. ಮತ್ತು ಯಾರು ಕಾರ್ಪೆಂಟರ್ಸ್ ಎಕ್ಸಿಕ್ಯೂಟ್ ಮಾಡ್ತಿರ್ತಾರೆ ಅವರು ಎಲ್ಲ ನಮ್ಮ ಆನ್ ರೋಲ್ಸ್ ಇರೋವಂಥ ಮತ್ತು ಸೈಟ್ ಇಂಜಿನಿಯರ್ಸ್ ಎಲ್ಲ ನಮ್ಮ ಆನ್ ರೋಲ್, ನಮ್ಮ ಕಂಪ್ನಿಯಲ್ಲಿ ಸ್ಯಾಲ್ರಿಗೆ ಇರುವಂಥ ಎಂಪ್ಲಾಯೀಸ್. ಎಸ್, ಗಾಟ್ ಇಟ್ ಸರ್. ಇವಾಗ ಎಲ್ಲೆಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸರ್? ಇಂಟೀರಿಯರ್ ಅಂತ ಬಂದರೆ ಅಕ್ರಾಸ್ ಕರ್ನಾಟಕ ಮಾಡ್ತಾ ಇದ್ದೀವಿ ವೀಕ್ಷಕರೇ. ಅಕ್ರಾಸ್ ಕರ್ನಾಟಕ ನಿಮಗೆಲ್ಲ ಸರ್ವಿಸಸ್ ಬೇಕು ಅಂದರೂ ನಮ್ದೊಂದು ಮಿನಿಮಮ್ ಟಿಕೆಟ್ ವ್ಯಾಲ್ಯೂ ಇದೆ, ಟಿಕೆಟ್ ಸೈಜ್ ಇದೆ. ಆ ಬಜೆಟ್ ಏನೋ ಇತ್ತು ಅಂದ್ರೆ ನಿಮಗೆ ನಾವು ಮಾಡ್ಕೊಡ್ತೀರಾ. ವಾಟ್ ಅಬೌಟ್ ಕನ್ಸ್ಟ್ರಕ್ಷನ್? ಸೇಮ್ ನಮ್ಮದೇ ಇದೆ ಇವಾಗ. ಕನ್ಸ್ಟ್ರಕ್ಷನ್ ಹೇಳ್ಬಿಡಿ ಸರ್, ಎಲ್ಲ ಮಾಡ್ತಾ ಇದ್ದೀವಿ. ಎಕ್ಸೈಟಿಂಗ್ ನ್ಯೂಸ್ ಅಂದರೆ ಕನ್ಸ್ಟ್ರಕ್ಷನ್. ಇವಾಗ ಜಾಸ್ತಿ ನಾವು ಒತ್ತು ಕೊಡ್ತಿರೋದು ಕನ್ಸ್ಟ್ರಕ್ಷನ್ಗೆ. ಅಕ್ರಾಸ್ ಬ್ಯಾಂಗ್ಳೂರ್ ನಾವು ಮಾಡ್ಕೊಡ್ತಾ ಇದ್ದೀವಿ. ಎಲ್ಲೇ ಬಂದ್ರೂ ನೀವು ವೀಕ್ಷಕರೇ ಎಲ್ಲೇ ಮನೆ ಕಟ್ಟಬೇಕು ಅಂದರೂ ರೆವಿನ್ಯೂ ಇರ್ಬೋದು ಅಥವಾ BBMP ಲಿಮಿಟ್ಸ್ ಇರ್ಬೋದು, ಇಲ್ಲ ಪಂಚಾಯತಿ ಲಿಮಿಟ್ಸ್ ಇರ್ಬೋದು, ನೀವು ನಮ್ಮ ಹತ್ರ ಬನ್ನಿ ಬೆಂಗಳೂರಲ್ಲಿ, ನಾವು ಒಳ್ಳೆ ರೇಟ್ಸ್ಗೆ ನಿಮಗೆ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ. ಅದಾದಮೇಲೆ ನಿಮಗೆ ನಾವು ಕಮ್ಮಿ ಪ್ರೈಸ್ಗೆ ಒಂದು ಹೊಸ ಸೆಗ್ಮೆಂಟು ಮಾಡಿದ್ವಿ, ವ್ಯಾಲ್ಯೂ ಹೋಮ್ಸ್ ಅಂತ. ಇದು ನಮ್ಮ ಬ್ರಿಕ್ ಆ್ಯಂಡ್ ಪ್ಲೇ ಕನ್ಸ್ಟ್ರಕ್ಷನ್ ಆಲ್ರೆಡಿ ನಿಮಗೆ ಕಮ್ಮಿ ಪ್ರೈಸಲ್ಲಿ ಒಳ್ಳೆ ವ್ಯಾಲ್ಯೂಲಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ವಿ. ಅದಾದಮೇಲೆ ಯಾರಿಗೆ ದುಡ್ಡು ಅರೇಂಜ್ ಮಾಡೋಕ್ಕಾಗೋದಿಲ್ಲ ಅವರು ಬೇರೆ ಸೆಕ್ಟರಲ್ಲಿ ಬರ್ತಾರೆ. ನಾವು ಹಿಂಗೆ ವ್ಯಾಲ್ಯೂ ಹೋಮ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಆ ರೀತಿ ಯಾರಾದರೂ ವೀಕ್ಷಕರು ಕಸ್ಟಮರ್ಸು ಕಟ್ಟಬೇಕಂದ್ರೆ ವ್ಯಾಲ್ಯೂ ಹೋಮ್ ಸೆಗ್ಮೆಂಟಲ್ಲೂ ನಾವು ಮನೆ. ಎಸ್, ಹೌದು. ನಿಮ್ಗೆ ಒಂದು ಒಳ್ಳೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಇಲ್ಲ ನಮಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಬೇಕು ಅಂದರೂ ಕೂಡ 2 ಆಪ್ಷನ್ ನಮ್ಮ ಹತ್ರ ಇದೆ. ಬ್ರಿಕ್ ಆ್ಯಂಡ್ ಪ್ಲೇ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರ ನಮ್ಮ ಹತ್ರ ಬಂದರೆ ಕಾಮನ್ ಕನ್ಸ್ಟ್ರಕ್ಷನ್ ಸಿಗ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಇಲ್ಲ ನಮ್ಮ ಹತ್ರ ಇರೋದೇ ಕಡಿಮೆ ರೇಟ್ಗಳು, ಒಂದು 12, 18, 25 ಲಕ್ಷದ ಒಳಗಡೆನೆ ಮನೆ ಬೇಕು ಅಂತಂದರೆ ವ್ಯಾಲ್ಯೂ ಹೋಮ್ಸ್ ಕೂಡ ಇವಾಗ ಲಾಂಚ್ ಆಗಿದೆ. ಆ ಬಜೆಟಲ್ಲಿ ನಿಮಗೆ ಸ್ವಲ್ಪ ಕಡಿಮೆ ಬಜೆಟಲ್ಲಿ ನಿಮಗೆ ಡೆಫಿನೆಟ್ಲಿ ಇಲ್ಲಿ ಮನೆಗಳು, ರೆಡಿ ಮನೆಗಳು ಕೂಡ ನಾವಿಲ್ಲಿ ಮಾಡಿಕೊಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಕೂಡ ಮಾಹಿತಿ ಪಡ್ಕೋಬೋದು. ನಮ್ಮದು ಕನ್ಸ್ಟ್ರಕ್ಷನ್ನು ಇಂಟೀರಿಯರ್ 2 ಆಫೀಸ್ ಕೂಡ ಒಂದೇ ಕಡೆ ಇರುತ್ತೆ. ಆಫೀಸ್ ಅಡ್ರೆಸ್ ಹೇಳಿ ಸರ್ ನಮಗೆ. ಆಫೀಸ್ ಅಡ್ರೆಸ್ ಬನಶಂಕರಿ 6 ಸ್ಟೇಜ್, ನಿಯರೆಸ್ಟ್ ಲ್ಯಾಂಡ್ಮಾರ್ಕ್ ಆರ್ ನಗರ್ ಹತ್ರ ಬಂದರೆ ನಿಮ್ಗೆ ಅಲ್ಲಿಂದ ಕ್ಲೋಸ್, ತುಂಬ ಹತ್ರದಲ್ಲೇ ಸಿಗುತ್ತೆ. ಸೊ ಡೆಫಿನೆಟ್ಲಿ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ನಾನು ನಿಮಗೆ ಕಂಪ್ಲೀಟ್ ಅಡ್ರೆಸ್ ಕೊಟ್ಟಿರ್ತೀನಿ, ಲೊಕೇಶನ್ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿ ಪಡ್ಕೋಬೋದು. ನಿಮ್ಮ ಕನಸಿನ ಮನೆಗೆ ಕ್ವಾಲಿಟಿ ಇಂಟೀರಿಯರ್, ಇಲ್ಲ ಕನಸಿನ ಮನೆಯೇ ಬೇಕಾ? ಎಸ್, ಆಬ್ವಿಯಸ್ಲಿ ಮನೆಯೂ ಕೂಡ ನಾವು ಇವಾಗ ನಿಮಗೆ ಡೆಲಿವರ್ ಮಾಡ್ತಾ ಇದ್ದೀವಿ ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರನ್ನು ಒಂದು ಒಳ್ಳೆ ಪ್ರೈಸಲ್ಲಿ ತೊಗೊಂಡ್ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.